ಕಳೆದ ದಿವಸಗಳಲ್ಲಿ, ವಾರಗಳಲ್ಲಿ, ಲಾಸ್ಟ್ 2 ಮಂತ್ಸಿಂದ ನಾವು ಏನನ್ನು ಕಲಿತಾ ಇದ್ವಿ ಅಂದರೆ, ಏನು ಕಲಿತಾ ಇದ್ವಿ? ವಾಟ್ ವಿ ವರ್ ಲರ್ನಿಂಗ್? ಅವ್ರು ಮಾತ್ರ ಕಲಿತಾ ಇದ್ದಾರೆ, ನೀವೇನು ಕಲಿತಾ ಇಲ್ಲ. ಓಕೆ, ನೀವು ಕಲಿತಾಗ ನೀವು ಹಂಗೆ ಹೇಳ್ಬೋದು. ಆಮೇಲೆ ಅವ್ರು ಕಲಿತರು, ಅವ್ರು ಹೇಳಿದ್ರು. ನೀವು ಕಲ್ತಿಲ್ಲ, ನೀವು ಹೇಳಲಿಲ್ಲ, ಕೇಳಿಸ್ಕೊಂಡು ಹೋದ್ರಿ ಅಷ್ಟೇ, ಅರ್ಥ ಮಾಡ್ಕೊಂಡು ಹೋಗಿಲ್ಲ. ಅದೇ ಪ್ರಾಬ್ಲಮ್. ಸೊ ಅದರಿಂದ ಅರ್ಥ ಮಾಡ್ಕೊಳ್ಳೋದೇ ತುಂಬ ಮುಖ್ಯ ಜೀವನದಲ್ಲಿ. ಗಂಡ ಹೆಂಡತಿ ಸಂಬಂಧದಲ್ಲಿ ಮದುವೆ ಆಗೋದು ಮುಖ್ಯ ಅಲ್ಲ. ಮದುವೆ ಆಗೋದು ಎಷ್ಟು ಒಳ್ಳೆಯದೋ ಅದಕ್ಕಿಂತ ಮುಖ್ಯ ಅರ್ಥ ಮಾಡ್ಕೊಂಡು ಬದುಕೋದು. ಮೋಸ್ಟ್ ಆಫ್ ದ ಪ್ರಾಬ್ಲಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಪ್ರಾಬ್ಲಮ್ಮೇ ಇವತ್ತು. ನೀವು ಯಾವುದೇ ಒಂದು ಡೈವರ್ಸ್ಗೆ ಅಪ್ಲೈ ಮಾಡಿರ್ತಕ್ಕಂಥ ಕಪಲ್ಸ್, ಗಂಡ ಹೆಂಡತಿ ಇಬ್ಬರನ್ನೂ ಕೇಳಿ ನೋಡಿ, ಮೇಜರ್ ಪ್ರಾಬ್ಲಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಪ್ರಾಬ್ಲಮ್. ಬೇರೆ ಏನು ಪ್ರಾಬ್ಲಮ್ ಇಲ್ಲ ಅಲ್ಲಿ. ಅವ್ರು ಹೇಳೋ ಪ್ರಾಬ್ಲಮ್ ನಿಜ ಪ್ರಾಬ್ಲಮ್ಮೇ ಅಲ್ಲ, ಅದನ್ನೆಲ್ಲ ನಂಬೇಡಿ. ನೀವಿಬ್ರದ್ದು ಪ್ರಾಬ್ಲಮ್ ಕೇಳಿಸ್ಕೊಂಡ್ರೆ ಅರ್ಥ ಆಗುತ್ತೆ, ಇವರಿಬ್ಬರ ಮಧ್ಯದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ, ಒಬ್ಬರನ್ನ ಒಬ್ಬರು ಅರ್ಥ ಮಾಡ್ಕೊಂಡಿಲ್ಲ, ಅದಕ್ಕೆ ಇವರ ಕುಟುಂಬ ಜೀವನ ಒಡೆದು ಹೋಗಿದೆ. ಸೇಮ್ ಥಿಂಗ್ ಈಸ್ ಅಪ್ಲಿಕೇಬಲ್ ಇನ್ ಅವರ್ ಸ್ಪಿರಿಚುವಲ್ ಲೈಫ್ ಆಲ್ಸೋ. ದೇವರು ನಮ್ಮ ತಂದೆ, ನಾವು ಅವ್ರ ಮಕ್ಕಳು. ಬಟ್ ದೇವ್ರಿಗೂ ನಮಗೊಂದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದರೆ ನಮ್ಮ ಆತ್ಮಿಕ ಜೀವನ ಮುರಿದು ಹೋಗುತ್ತೆ, ಒಡೆದು ಹೋಗುತ್ತೆ, ಕುಸ್ತು ಹೋಗುತ್ತೆ. ಈಗೇನು ಮಾಡಬೇಕು? ದೇವರು ನಮ್ಮನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಬಿಟ್ಟಿದ್ದಾರೆ. ದೇವ್ರ ಕಡೆಯಿಂದ ಏನೂ ಪ್ರಾಬ್ಲಮ್ ಆಗಲ್ಲ. ಆದರೆ ನನ್ನನ್ನು ಅರ್ಥ ಮಾಡ್ಕೊಂಡಿರುವ ದೇವರನ್ನು ನಾನು ಅರ್ಥ ಮಾಡ್ಕೊಂಡಿದ್ದೀನಾ? ಡು ಐ ಅಂಡರ್ಸ್ಟ್ಯಾಂಡ್ ಗಾಡ್? ದ್ಯಾಟ್ ಈಸ್ ಇಂಪಾರ್ಟೆಂಟ್. ಗಂಡ ಹೆಂಡತಿ ಸಂಬಂಧದಲ್ಲಿ ಇಬ್ಬರು ಸೇಮ್ ಕೇಸೇ, ಬೋತ್ ಆರ್ ಹ್ಯೂಮನ್ ಬೀಯಿಂಗ್. ಆದರೆ ಇಲ್ಲಿ ಒಂದು ದೇವರು, ಇನ್ನೊಂದು ನಾನು ಮನುಷ್ಯ. ಒನ್ ಈಸ್ ಡಿವೈನ್, ಒನ್ ಈಸ್ ಹ್ಯೂಮನ್. ಏನೇ ಪ್ರಾಬ್ಲಮ್ ಆದರೂ ದೇವರ ಮತ್ತು ನನ್ನ ಮಧ್ಯದಲ್ಲಿ ಅದು ನನ್ನ ಕಡೆ ಫಾಲ್ಟಿಂದನೇ ಆಗೋದು. ಸೈತಾನನ ಫಾಲ್ಟಿಂದ ಆಗೋದಿಲ್ಲ, ದೇವರ ಫಾಲ್ಟಿಂದನೂ ಆಗೋದಿಲ್ಲ. ಗಂಡ ಹೆಂಡತಿ ಮಧ್ಯದಲ್ಲಿ ಇಬ್ಬರು ಫಾಲ್ಟಿಂದನೂ ಆಗುತ್ತೆ. ಸಮ್ಟೈಮ್ಸ್ ಮೂರನೇ ವ್ಯಕ್ತಿಗಳ ಫಾಲ್ಟಿಂದನೂ ಆಗುತ್ತೆ, ಅದು ಇಬ್ಬರು ಸೇರಿ ಪರ್ಮಿಷನ್ ಕೊಟ್ಟಿದ್ದಕ್ಕೆ. ಆದರೆ ನನ್ನ ಮತ್ತು ದೇವರ ಸಂಬಂಧದಲ್ಲಿ ಮೂರನೇ ವ್ಯಕ್ತಿಯಿಂದ ಫಾಲ್ಟ್ ಆಗೋದಿಲ್ಲ, ಅದು ಆದರೆ ನನ್ನಿಂದಾನೇ ಆಗುತ್ತೆ. ಏನದು ಅಂತ ಕೇಳುವಾಗ, ನಾಟ್ ನೋಯಿಂಗ್ ಮೈ ಐಡೆಂಟಿಟಿ ಇನ್ ಕ್ರೈಸ್ಟ್ ಜೀಸಸ್. ಕಳೆದ ದಿವಸಗಳಲ್ಲಿ ನಾವು ಕಲಿತಾ ಇದ್ದ ವಿಷಯ ಏನು ಅಂದರೆ, ಯೇಸು ಕ್ರಿಸ್ತನಲ್ಲಿ ನನ್ನ ಗುರುತು ಏನಾಗಿದೆ, ಯೇಸು ಕ್ರಿಸ್ತನಲ್ಲಿ ನಾನು ಯಾರಾಗಿದ್ದೇನೆ, ಹೂ ಆಮ್ ಐ ಇನ್ ಗಾಡ್, ಇನ್ ಕ್ರೈಸ್ಟ್ ಜೀಸಸ್. ಯೇಸು ಕ್ರಿಸ್ತನಲ್ಲಿ ನಾನು ಯಾರಾಗಿದ್ದೇನೆ. ನಾವು ಸುಮ್ಮನೆ ಕ್ರಿಶ್ಚಿಯನ್ ಅಂತ ಹೇಳ್ಕೊಂಡು ಏನು ಪ್ರಯೋಜನ ಇಲ್ಲ, ದೇವರ ಮಗ ಅಂತ ಹೇಳ್ಕೊಂಡು ಏನು ಪ್ರಯೋಜನ ಇಲ್ಲ. ನನ್ನ ಗುರುತು ನನಗೆ ಗೊತ್ತಿರಬೇಕು. ಐ ಮಸ್ಟ್ ನೋ ಮೈ ಐಡೆಂಟಿಟಿ ಆರ್ ದ ಪವರ್ ಆಫ್ ಮೈ ಐಡೆಂಟಿಟಿ. ನನ್ನ ಗುರುತಿನ ಶಕ್ತಿ ಏನು, ಯೇಸು ಕ್ರಿಸ್ತನಲ್ಲಿ ನಾನು ಯಾರಾಗಿದ್ದೇನೆ ಎಂಬ ಆ ಒಂದು ಆತ್ಮೀಕ ಗುರುತು, ಸ್ಪಿರಿಚುವಲ್ ಐಡೆಂಟಿಟಿ ಇದೆಯಲ್ವಾ, ಅದು ನನಗೆ ಸರಿಯಾಗಿ ಮನವರಿಕೆ ಆಗಬೇಕು, ಅರ್ಥ ಆಗಬೇಕು. ಇಲ್ಲದೇ ಇದ್ದರೆ ಖಂಡಿತ ಹೇಳ್ತೀನಿ, ನಾವೆಂದೆಂದಿಗೂ ನಿಜ ಕ್ರೈಸ್ತರಾಗಿ ಬದುಕಲಿಕ್ಕೆ ಆಗೋದಿಲ್ಲ. ಸಾಂಪ್ರದಾಯಿಕ ಕ್ರೈಸ್ತರಾಗಿ, ಸಂಡೇ ಕ್ರಿಶ್ಚಿಯನ್ ಆಗಿ ಒಂದಿಷ್ಟು ಸಂಪ್ರದಾಯಗಳನ್ನ ಮಾಡಿಕೊಂಡು, ಏನೆಲ್ಲ ಸಂಪ್ರದಾಯಗಳಿದೆಯೋ, ಹಬ್ಬಗಳು, ಪ್ರಾರ್ಥನೆಗಳು, ಸಂಪ್ರದಾಯಗಳು, ನೊವೇನ, ಅದು ಇದು ಎಲ್ಲ ಇದೆಯಲ್ವಾ, ಇದೆಲ್ಲ ಮಾಡ್ಕೊಂಡು ಹೋಗಲಿಕ್ಕೆ ನೀವು ಯಾರು ಅಂತ ನಿಮಗೆ ಅರ್ಥ ಆಗೋ ಅವಶ್ಯಕತೆ ಇಲ್ಲ. ಯಾವುದಾದ್ರೂ ಒಂದು ಜಾತಿ ಧರ್ಮದಲ್ಲಿ ಇದ್ದರೆ ಅದ್ರ ಪ್ರಕಾರ ಹೋಗ್ತಾ ಇರ್ಬೋದು. ಆದರೆ ಯೇಸು ಕ್ರಿಸ್ತನನ್ನು ಪ್ರೀತಿಸ್ಲಿಕ್ಕಾಗಬೇಕಾದ್ರೆ, ಯೇಸುವನ್ನು ಫಾಲೋ ಮಾಡಲಿಕ್ಕಾಗಬೇಕಾದ್ರೆ, ಆ ನಿತ್ಯ ಜೀವವನ್ನು ಅನುಭವಿಸ್ತಾ ಬದುಕಲಿಕ್ಕಾಗಬೇಕಾದ್ರೆ ನಮ್ಮ ಗುರುತು ನಮಗೆ ಅರ್ಥ ಆಗಬೇಕು. ಕಳೆದ 2 ತಿಂಗಳಿಂದನೂ ನಾವು ಅದಕ್ಕೆ ಸಂಬಂಧಪಟ್ಟ ಅನೇಕ ವಾಕ್ಯಗಳನ್ನು ಕಲಿತಾ ಇದ್ದೀವಿ. ವಾಕ್ಯಗಳ ಮುಖಾಂತರ ಆ ಸತ್ಯವನ್ನು ನಾವು ತಿಳ್ಕೊಳ್ತಾ ಇದ್ದೀವಿ. ಅದರಿಂದ ದಯವಿಟ್ಟು ನೀವು ನೋಟ್ಬುಕ್ಕು ಪೆನ್ನೆಲ್ಲ ತಗೊಂಡು ಬಂದಿದ್ದೀರಿ. ಕೆಲವರು ತುಂಬ ಸಂತೋಷ, ಕಂಟಿನ್ಯೂ ಮಾಡ್ಕೊಳ್ಳಿ. ತರದೇ ಇದ್ದವರು ತಗೊಂಡು ಬರಬೇಕು. ತಗೊಂಡು ಬಂದರೆ ನಿಮಗೆ ಒಳ್ಳೆಯದು, ನನಗೇನು ಲಾಭ ಇಲ್ಲ. ನೀವು ಊಟ ಮಾಡಿದರೆ ನಿಮ್ಮ ಹೊಟ್ಟೆ ತುಂಬುತ್ತೆ, ನಾನು ಊಟ ಮಾಡಿದರೆ ನನ್ನ ಹೊಟ್ಟೆ ತುಂಬುತ್ತೆ, ಅಷ್ಟೇ ಬಿಟ್ಟರೆ ಬೇರೆ ಏನು ಇಲ್ಲೇನು ಇಲ್ಲ. ಆಯಿತಾ? ನೀವು ಬೈಬಲ್ ನೋಟ್ ಪುಸ್ತಕ ಪೆನ್ನು ತೆಗೆದುಕೊಂಡು ಬರೋದ್ರಿಂದ ನನಗೇನು ಲಾಭ ಇಲ್ಲ, ತಗೊಂಡು ಬರದೇ ಇರೋದ್ರಿಂದ ನನಗೇನು ನಷ್ಟ ಇಲ್ಲ. ದೇವರು ಮಾತನಾಡುವಾಗ ಅದು ನನಗೂ ಸೇರಿಸಿ ನಾನು ತಗೊಳ್ತೀನಿ. ನಿಮಗೆ ಅಂತ ತಗೊಂಡ್ರೆ ನಿಮಗೆ ಲಾಭ, ನನಗೆ ಅಂತ ತಗೊಂಡ್ರೆ ನನಗೆ ಲಾಭ. ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ, ವೆಬ್ಎಕ್ಸಲ್ಲಿ ಯಾರೆಲ್ಲ ಜಾಯ್ನ್ ಆಗಿದ್ದೀರೋ ನೀವು ನಿಮಗೆ ಅಂತ ತಗೊಂಡ್ರೆ ನಿಮಗೆ ಲಾಭ. ಅದರಿಂದ ದೇವರು ವಾಕ್ಯಗಳನ್ನು ಕೊಡುವಾಗ
ಅದು ಎಲ್ಲರಿಗೂ ಸೇರಿಸಿ, ನನಗೆ ಮೊದಲು ಆಮೇಲೆ ನಿಮಗೆ, ನಮಗೆಲ್ಲರಿಗೂ ಸೇರಿಸಿನೇ ಕೊಡೋದು. ಅದರಿಂದ ನಾವೆಲ್ಲರೂ ಒಟ್ಟಿಗೆ ತಗೊಳ್ಳೋಣ, ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ, ಒಟ್ಟಿಗೆ ದೇವರ ರಾಜ್ಯಕ್ಕಾಗಿ ದುಡಿಯೋಣ. ಅರ್ಥ ಆಗ್ತಿದೆಯಾ? ಹಾಗೆ ಬದುಕಬೇಕು ದೇವರ ಮಕ್ಕಳು. ಅದಲ್ಲದೆ ನಾವು ಕೇವಲ ಒಂದಿಷ್ಟು ಸಂಪ್ರದಾಯಗಳನ್ನ ಮಾಡಿಕೊಂಡು, ಏನೋ ಒಂದಿಷ್ಟು ಟ್ರೆಡಿಷನ್ಸ್ ಮಾತ್ರ ಫಾಲೋ ಮಾಡಿಕೊಂಡು, ಸಂಪ್ರದಾಯಗಳು ಬಾಹ್ಯ ಆಚರಣೆಗಳನ್ನ ಮಾತ್ರ ಮಾಡಿಕೊಂಡು ಬದುಕೋದ್ರಿಂದ ನಿಮ್ಮ ಆತ್ಮಕ್ಕೇನು ಲಾಭ ನನಗೆ ಗೊತ್ತಿಲ್ಲ, ನನಗಂತೂ ಗೊತ್ತಿಲ್ಲ. ಆದರೆ ನಾವು ನಿಜವಾಗಲೂ ಒಂದು ಫ್ರೀಡಮ್, ಒಂದು ಸ್ವಾತಂತ್ರ್ಯದಲ್ಲಿ ಬದುಕಲಿಕ್ಕೆ ಸಾಧ್ಯ ಆಗಬೇಕಾದ್ರೆ ನಮಗೆ ನಮ್ಮ ಐಡೆಂಟಿಟಿ ಚೆನ್ನಾಗಿ ಮನವರಿಕೆ ಆಗಬೇಕು. ವಿತೌಟ್ ನೋಯಿಂಗ್ ಯುವರ್ ಐಡೆಂಟಿಟಿ ಇನ್ ಕ್ರೈಸ್ಟ್ ಯು ಕೆನಾಟ್ ವಾಕ್ ಇನ್ ಫ್ರೀಡಮ್. ನನ್ನ ಒಂದು ಗುರುತು, ಆತ್ಮಿಕವಾದ ಗುರುತು ನನಗೆ ಅರ್ಥ ಆಗದೆ ಇದ್ದರೆ, ನನಗೆ ಈ ಬೈಬಲ್ ಹೇಳುವ ಫ್ರೀಡಮ್, ಲೋಕ ಕೊಡುವ ಫ್ರೀಡಮ್ ಅಲ್ಲ, ಲೋಕ ಕೊಡುವ ಸ್ವಾತಂತ್ರ್ಯ ಅಲ್ಲ, ಬೈಬಲ್ ಕೊಡುವ ಸ್ವಾತಂತ್ರ್ಯ, ದೇವರಿಂದ ದೊರಕುವ ಸ್ವಾತಂತ್ರ್ಯ, ಫ್ರೀಡಮ್ ಗಿವನ್ ಫ್ರಮ್ ಗಾಡ್, ದೇವರು ಕೊಡುವಂಥ ಸ್ವಾತಂತ್ರ್ಯ. ಯೇಸು ಹೇಳ್ತಾರಲ್ಲ, ಇಫ್ ಸನ್ ಗಿವ್ಸ್ ಯು ಫ್ರೀಡಮ್ ಯು ಆರ್ ಫ್ರೀ. ಪುತ್ರನು ನಿಮಗೆ ಸ್ವಾತಂತ್ರ್ಯ ಕೊಟ್ಟರೆ ನೀವು ನಿಜವಾಗ್ಲೂ ಸ್ವತಂತ್ರರು. ಆ ಸ್ವಾತಂತ್ರ್ಯ, ಆ ಫ್ರೀಡಮ್, ಯೇಸು ಕೊಡುವ ಸ್ವಾತಂತ್ರ್ಯ, ಯು ವಿಲ್ ವಾಕ್ ಇನ್ ದ್ಯಾಟ್ ಫ್ರೀಡಮ್. ಆ ಸ್ವಾತಂತ್ರ್ಯದಲ್ಲಿ ನಡೆಯುವಾಗ ಲಾಭ ಏನು ಕೇಳಿದರೆ, ಯು ವಿಲ್ ವಾಕ್ ವಿತೌಟ್ ಫಿಯರ್. ಭಯ ಇಲ್ಲದೆ ಬದುಕಲಿಕ್ಕಾಗುತ್ತೆ. ಪುತ್ರನು ಕೊಡುವ ಸ್ವಾತಂತ್ರ್ಯ ನಮ್ಮ ಜೀವಿತದಲ್ಲಿ ಅನುಭವ ಆಗ್ತಾ ಇದ್ದರೆ, ವಿ ಕ್ಯಾನ್ ವಾಕ್ ವಿತೌಟ್ ಎನಿ ಫಿಯರ್. ಯಾವುದೇ ಭಯವಿಲ್ಲದೆ ನಮಗೆ ಬದುಕಲಿಕ್ಕಾಗ್ತದೆ. ಒಂದು. ಎರಡನೇದಾಗಿ, ವೆನ್ ವಿ ಆರ್ ಎಕ್ಸ್ಪೀರಿಯನ್ಸಿಂಗ್ ದ್ಯಾಟ್ ಫ್ರೀಡಮ್, ಆ ಸ್ವಾತಂತ್ರ್ಯವನ್ನು ನಾವು ಅನುಭವಿಸುವಾಗ ವಿ ಕ್ಯಾನ್ ವಾಕ್ ಇನ್ ಹೋಲಿನೆಸ್. ನಮಗೆ ಪರಿಶುದ್ಧತೆಯಲ್ಲಿ ಬದುಕಲಿಕ್ಕಾಗ್ತದೆ. ದ್ಯಾಟ್ ಈಸ್ ದ ಪವರ್ ಆಫ್ ಫ್ರೀಡಮ್. ನೋಯಿಂಗ್ ಅವರ್ ಐಡೆಂಟಿಟಿ. ಯೇಸು ಕ್ರಿಸ್ತನಲ್ಲಿ ನಾನು ಯಾರಾಗಿದ್ದೇನೆ ಎಂಬ ನನ್ನ ಆತ್ಮಿಕ ಗುರುತು ನನಗೆ ಅರ್ಥ ಆದರೆ ನಾನು ಸ್ವತಂತ್ರದಲ್ಲಿ ಬದುಕ್ತೀನಿ, ದೇವರು ಕೊಡುವ ಸ್ವಾತಂತ್ರ್ಯದಲ್ಲಿ ಬದುಕ್ತೀನಿ. ಆ ಸ್ವಾತಂತ್ರ್ಯ ಹೇಗಿರುತ್ತೆ ಅಂದರೆ, ಫಸ್ಟ್ ಥಿಂಗ್, ಐ ಕ್ಯಾನ್ ವಾಕ್ ವಿತೌಟ್ ಫಿಯರ್. ಭಯವಿಲ್ಲದೆ ಬದುಕಲಿಕ್ಕಾಗ್ತದೆ. ಇವತ್ತು ಎಲ್ಲಿ ನೋಡಿದರೂ ಭಯ, ಎಲ್ಲ ವಿಷಯದಲ್ಲೂ ಭಯ. ಯು ನೀಡ್ ಫ್ರೀಡಮ್. ಹೋಲಿನೆಸ್, ಪರಿಶುದ್ಧತೆಯಲ್ಲಿ ಬದುಕಲಿಕ್ಕಾಗುತ್ತಾ ಕೇಳಿದರೆ ಆಗುತ್ತೆ, ಖಂಡಿತ ಆಗುತ್ತೆ. ಯೇಸು ಕೊಡುವ ಸ್ವಾತಂತ್ರ್ಯದಲ್ಲಿ ಆ ಹೋಲಿನೆಸ್ಸಲ್ಲಿ ಬದುಕಲಿಕ್ಕಾಗುತ್ತೆ. ನಾವು ಟ್ರೈ ಮಾಡಿದರೆ ಆಗಲ್ಲ. ಇಫ್ ಯು ಟ್ರೈ ಟು ವಾಕ್ ಇನ್ ಹೋಲಿನೆಸ್, ನೋ, ಇಂಪಾಸಿಬಲ್, ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ಬಟ್ ವೆನ್ ಯು ಎಕ್ಸ್ಪೀರಿಯನ್ಸ್ ದ ಫ್ರೀಡಮ್ ಆಫ್ ಕ್ರೈಸ್ಟ್, ದ್ಯಾಟ್ ವಿಲ್ ಸ್ಟ್ರೆಂಥನ್ ಯು ಟು ವಾಕ್ ಇನ್ ಹೋಲಿನೆಸ್. ಯೇಸು ಕೊಡುವ ಸ್ವಾತಂತ್ರ್ಯ ನಮ್ಮ ಒಳಗಡೆ ಅನುಭವ ಆಗುವಾಗ ನಮಗೆ ಪರಿಶುದ್ಧತೆಯಲ್ಲಿ ಬದುಕಲಿಕ್ಕೆ ಆಗುತ್ತೆ. ನಮಗೆ ಆ ಸಾಮರ್ಥ್ಯ, ಆ ಸ್ವಾತಂತ್ರ್ಯ ಕೊಡುತ್ತೆ. ಮೂರನೇದಾಗಿ, ವೆನ್ ವಿ ವಾಕ್ ಇನ್ ಫ್ರೀಡಮ್, ವಿ ಆರ್ ಏಬಲ್ ಟು ಫರ್ಗಿವ್ ಆಲ್ ಪೀಪಲ್. ವಿ ಆರ್ ಏಬಲ್ ಟು ಲವ್ ಆ್ಯಂಡ್ ಫರ್ಗಿವ್ ಎವ್ರಿ ಒನ್. ನಾವು ಆ ಸ್ವಾತಂತ್ರ್ಯದಲ್ಲಿ ಬದುಕುವಾಗ ನಮಗೆಲ್ಲರನ್ನೂ ಕ್ಷಮಿಸ್ಲಿಕ್ಕಾಗುತ್ತೆ, ಪ್ರೀತಿಸ್ಲಿಕ್ಕೂ ಆಗುತ್ತೆ. ನಮಗಿವತ್ತು ಕ್ರೈಸ್ತರಾಗಿದ್ದರೂ ಕೂಡ, ಎಷ್ಟೇ ಸಂಪ್ರದಾಯಗಳನ್ನ ಮಾಡಿದರೂ ಕೂಡ, ಎಷ್ಟೇ ನೊವೇನ ಪ್ರಾರ್ಥನೆ ಅದು ಇದು ಕರಿಸ್ಮ್ಯಾಟಿಕ್ ಎಲ್ಲ ಮಾಡಿದರೂ ಕೂಡ ನಮಗಿವತ್ತು ಕ್ಷಮಿಸಲಿಕ್ಕೆ ತುಂಬ ಕಷ್ಟ. ಕೆಲವೊಮ್ಮೆ ನಾವು 1 ಸರಿ 2 ಸರಿ ಕ್ಷಮಿಸಿ 3ನೇ ಸರಿ ಕೇಳ್ತೀವಿ, ಎಷ್ಟು ಸರಿ ಕ್ಷಮಿಸೋದು ಅಂತ. ಇನ್ನು ನನ್ನಿಂದ ಆಗೋದಿಲ್ಲ ಅಂತ ಹೇಳ್ತೀವಿ. ಎಷ್ಟು ಪ್ರೀತಿ ಮಾಡೋದು ಅಂತ ನಾವು ಮೆಜರ್ಮೆಂಟ್ ತಗೊಬಿಡ್ತೀವಿ, ಲೆಕ್ಕಾಚಾರ ಮಾಡಿಬಿಡ್ತೀವಿ. ನಮಗೆ ಫ್ರೀಡಮ್ ಬೇಕು. ನಮಗೆ ನಿಜವಾಗ್ಲೂ ಸ್ವಾತಂತ್ರ್ಯ ಅನ್ನೋದು ಸಿಕ್ಕಿದಾಗ ಖಂಡಿತವಾಗಲೂ ವಿ ಕ್ಯಾನ್ ಲವ್ ಆ್ಯಂಡ್ ಫರ್ಗಿವ್ ಆಲ್ ಪೀಪಲ್. ನಮಗೆಲ್ಲರನ್ನು ಪ್ರೀತಿ ಮಾಡಲಿಕ್ಕಾಗುತ್ತೆ, ಎಲ್ಲರನ್ನು ಕ್ಷಮಿಸ್ಲಿಕ್ಕಾಗತ್ತೆ. ಯಾವಾಗ? ಫ್ರೀಡಮ್, ಸ್ವಾತಂತ್ರ್ಯ. ಯೇಸು ಕೊಡುವ ಸ್ವಾತಂತ್ರ್ಯದಲ್ಲಿ ಇದೆಲ್ಲ ಇದೆ. ಯೇಸು ಕೊಡುವ ಸ್ವಾತಂತ್ರ್ಯದಲ್ಲಿ ನಾವು ಬದುಕುವಾಗ ಇದೆಲ್ಲ ನಮ್ಮ ಜೀವನದಲ್ಲಿ ಎಕ್ಸಿಕ್ಯೂಟ್ ಆಗುತ್ತೆ. ಇದೆಲ್ಲ ನಮಗೆ ಸಂಪಾದನೆ ಮಾಡೋಕ್ಕಾಗಲ್ಲ. ಆದರೆ ಈ ಫ್ರೀಡಮ್ ನಮಗೆ ಹೇಗೆ ಸಿಗುತ್ತೆ ಅಂತ ಹೇಳಿದೆ, ಹೌ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ದಟ್ ಫ್ರೀಡಮ್ ಇನ್ ಕ್ರೈಸ್ಟ್ ಜೀಸಸ್ ಆರ್ ಫ್ರೀಡಮ್ ಆಫ್ ಕ್ರೈಸ್ಟ್ ಜೀಸಸ್. ದೇವರ ವಾಕ್ಯ ತಿಳ್ಕೊಂಡಾಗಲ್ಲ,
ನನ್ನ ಐಡೆಂಟಿಟಿ ನನಗೆ ಅರ್ಥ ಆದಾಗ, ವೆನ್ ಐ ಆಮ್ ಕನ್ವಿನ್ಸ್ಡ್ ಆಫ್ ಮೈ ಐಡೆಂಟಿಟಿ, ಮೈ ಸ್ಪಿರಿಚುವಲ್ ಐಡೆಂಟಿಟಿ, ಯೇಸು ಕ್ರಿಸ್ತನಲ್ಲಿ ನಾನು ಯಾರಾಗಿದ್ದೇನೆ, ದೇವರಲ್ಲಿ ನಾನು ಯಾರಾಗಿದ್ದೇನೆ ಎಂಬ ನನ್ನ ಗುರುತು, ಕ್ರಿಸ್ತನಲ್ಲಿ ನನಗೊಂದು ಗುರುತಿದೆ. ನಿಮ್ಮ ಕುಟುಂಬದಲ್ಲಿ ನಿಮಗೊಂದು ಗುರುತಿದೆ. ಅಪ್ಪ, ಅಮ್ಮ, ಗಂಡ, ಹೆಂಡತಿ, ಅತ್ತೆ, ಸೊಸೆ, ಅಣ್ಣ, ತಂಗಿ. ಆಫೀಸಲ್ಲಿ ನಿಮಗೊಂದು ಗುರುತಿದೆ. ಚರ್ಚಲ್ಲಿ ನಿಮಗೊಂದು ಗುರುತಿದೆ. ಪ್ಯಾರಿಷ್ನರ್, ಏನೋ ಒಂದು ಇದೆಯಾ? ಗುರುತಿದೆಯಾ? ಐಡೆಂಟಿಟಿ ಇದೆಯಾ? ಇದೆ. ಕ್ರಿಸ್ತನಲ್ಲಿ ನಮಗೊಂದು ಐಡೆಂಟಿಟಿ ಇದೆ. ಯೇಸುವಿನಲ್ಲಿ ನನಗೊಂದು ಐಡೆಂಟಿಟಿ ಇದೆ. ದೇವರಲ್ಲಿ ನನಗೊಂದು ಐಡೆಂಟಿಟಿ ಇದೆ, ಆತ್ಮಿಕ ಐಡೆಂಟಿಟಿ. ಅದು ನಮಗೆ ಚೆನ್ನಾಗಿ ಮನವರಿಕೆ ಆಗಬೇಕು. ನನಗೆ ಚೆನ್ನಾಗಿ ಮನವರಿಕೆ ಆಗಬೇಕು. ಅದರಲ್ಲಿ ತುಂಬ ಶಕ್ತಿ ಇದೆ. ದೆರ್ ಈಸ್ ಸೋ ಮಚ್ ಪವರ್ ಇನ್ ಇಟ್. ಇವತ್ತು ಯಾಕೆ ನಾವು ಕ್ರೈಸ್ತರಾಗಿದ್ದರೂ ಕೂಡ ತುಂಬ ವೀಕ್ ಆಗಿದ್ದೀವಿ ಅಂದರೆ, ಫೇತಲ್ಲಿ ವೀಕ್, ಪ್ರೇಯರಲ್ಲಿ ವೀಕ್, ಲವ್ ಮಾಡೋದ್ರಲ್ಲಿ, ಪ್ರೀತಿಸೋದ್ರಲ್ಲಿ, ಕ್ಷಮಿಸೋದ್ರಲ್ಲಿ ವೀಕ್. ಯಾಕೆ ಅಂದರೆ ನಮ್ಮ ಐಡೆಂಟಿಟಿ ನಮಗೆ ಗೊತ್ತಿಲ್ಲ. ವಿ ಡು ನಾಟ್ ನೋ ಆರ್ ಐಡೆಂಟಿಟಿ ಇನ್ ಕ್ರೈಸ್ಟ್ ಜೀಸಸ್. ಯೇಸು ಕ್ರಿಸ್ತರಲ್ಲಿ ನಮ್ಮ ಗುರುತು ನಮಗೆ ಸರಿಯಾಗಿ ಅರ್ಥ ಆಗದೆ ಇರೋದರಿಂದ, ಯೇಸು ಕ್ರಿಸ್ತನಲ್ಲಿ ನಮ್ಮ ಗುರುತು ನಮಗೆ ಗೊತ್ತಾದಾಗ ಯೇಸುವಿನ ಸ್ವಾತಂತ್ರ್ಯ ನಮ್ಮಲ್ಲಿ ಅನುಭವ ಆಗುತ್ತೆ. ಆಗ ನಾವು ಭಯವಿಲ್ಲದೆ ಬದುಕ್ಬೋದು. ಮೊದಲನೇದಾಗಿ. ಎರಡನೇದಾಗಿ, ಪರಿಶುದ್ಧವಾಗಿ ನಮಗೆ ಜೀವಿಸ್ಲಿಕ್ಕಾಗ್ತದೆ. ಮೂರನೇದಾಗಿ, ನಮಗೆಲ್ಲರನ್ನು ಪ್ರೀತಿಸ್ಲಿಕ್ಕೂ ಕ್ಷಮಿಸ್ಲಿಕ್ಕೂ ಆಗುತ್ತೆ. ನಾಲ್ಕನೇದಾಗಿ ಏನು ಹೇಳಲಿಲ್ಲ ಅಲ್ವಾ? ಸೊ ವಿ ವಿಲ್ ಬಿ ಏಬಲ್ ಟು ಸಫರ್ ಫಾರ್ ದ ಸೇಕ್ ಆಫ್ ಕ್ರೈಸ್ಟ್. ಯೇಸು ಕ್ರಿಸ್ತನ ನಿಮಿತ್ತವಾಗಿ, ನೆನ್ಪಿಟ್ಕೊಳ್ಳಿ, ಯೇಸು ಕ್ರಿಸ್ತನ ನಿಮಿತ್ತವಾಗಿ, ಬೇರೆ ಯಾವುದರ ನಿಮಿತ್ತನೂ ಅಲ್ಲ. ಫಾರ್ ದ ಸೇಕ್ ಆಫ್ ಮೈ ಲಾರ್ಡ್ ಜೀಸಸ್ ಕ್ರೈಸ್ಟ್, ನನ್ನ ಕರ್ತನಾದ, ಪ್ರಭುವಾದ, ರಕ್ಷಕನಾದ ಯೇಸುವಿನ ಸಲುವಾಗಿ ಕಷ್ಟ ಸಂಕಟಗಳನ್ನು ಅನುಭವಿಸಲಿಕ್ಕೆ ನಮಗೆ ಸಾಮರ್ಥ್ಯ ಸಿಗ್ತದೆ. ನಮಗಿವತ್ತು ಕಷ್ಟ ಇದೆ, ಅದೆಲ್ಲ ಯೇಸುವಿನ ನಿಮಿತ್ತ ಅಲ್ಲ, ನಮ್ಮ ಸ್ವಾರ್ಥದ ನಿಮಿತ್ತ, ಪಾಪದ ನಿಮಿತ್ತ, ಅವಿಶ್ವಾಸದ ನಿಮಿತ್ತ, ಮೂಢನಂಬಿಕೆ ನಿಮಿತ್ತ ಅನೇಕ ಕಷ್ಟಗಳು ಸಂಕಟಗಳು ನಮಗಿದೆ. ಆ ಕಷ್ಟ ಸಂಕಟ ಅಲ್ಲ ನಾನು ಹೇಳ್ತಾ ಇರೋದು. ಫಾರ್ ದ ಸೇಕ್ ಆಫ್ ಜೀಸಸ್ ಕ್ರೈಸ್ಟ್, ಯೇಸು ಕ್ರಿಸ್ತನ ನಿಮಿತ್ತ, ದೇವರ ವಾಕ್ಯದ ನಿಮಿತ್ತ, ಶುಭ ಸಂದೇಶದ ನಿಮಿತ್ತ ಕಷ್ಟ ಸಂಕಟಗಳು ಬಂದರೆ ನಿಜವಾಗಲೂ ವಿ ಆರ್ ಮೋಸ್ಟ್ ಬ್ಲೆಸ್ಡ್ ಪೀಪಲ್. ನಾವು ತುಂಬ ಭಾಗ್ಯವಂತರಾಗ್ತೀವಿ ಅವಾಗ. ಆದರೆ ಈ ಶಕ್ತಿ ಎಲ್ಲಿಂದ ಸಿಗುತ್ತೆ? ಈಗ ನಮಗೆ ಭಯ ಆಗುತ್ತೆ, ಅಯ್ಯೋ ಬೈಬಲ್ ಹಿಡ್ಕೊಂಡು ಹೋದರೆ ಯಾರಾದರೂ ಏನಾದರೂ ಮಾಡಿಬಿಟ್ರೆ, ಏಸು ಏಸು ಅಂತ ಹೋಗಿ ಏನಾದರೂ ತೊಂದರೆ ಆಗಿಬಿಟ್ರೆ. ಈಗ ನಮಗೆ ಭಯ ಯಾಕೆ ಅಂದರೆ ನಮ್ಮ ಐಡೆಂಟಿಟಿ ನಮಗೆ ಗೊತ್ತಿಲ್ಲ. ಅಂಡರ್ಸ್ಟ್ಯಾಂಡಿಂಗ್ ಪ್ರಾಬ್ಲಮ್. ನಮ್ಗೆ ಆ ಸ್ವಾತಂತ್ರ್ಯ ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ. ಆ ಸ್ವಾತಂತ್ರ್ಯ ನಮ್ಮಲ್ಲಿ ಎಕ್ಸ್ಪೀರಿಯನ್ಸ್ ಆಗುವಾಗ, ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಒಳಗಡೆ ಒಂದು ಸೂಪರ್ ನ್ಯಾಚುರಲ್ ಪವರ್ ನಮ್ಮ ಒಳಗಡೆ ಜನ್ರೇಟ್ ಆಗುತ್ತೆ. ಯಾರು ಜನ್ರೇಟ್ ಮಾಡ್ತಾರೆ ಕೇಳಿದರೆ ಹೋಲಿ ಸ್ಪಿರಿಟ್, ಪರಿಶುದ್ಧಾತ್ಮರು ಆ ಶಕ್ತಿಯನ್ನು ನಮ್ಮಲ್ಲಿ ಕ್ರಿಯೇಟ್ ಮಾಡ್ತಾರೆ. ಆ್ಯಂಡ್ ವಿತ್ ದ್ಯಾಟ್ ಪವರ್ ವಿ ವಿಲ್ ಬಿ ಏಬಲ್ ಟು ಸಫರ್ ಹಾರ್ಡ್ಶಿಪ್ಸ್ ಫಾರ್ ದ ಸೇಕ್ ಆಫ್ ಕ್ರೈಸ್ಟ್ ಜೀಸಸ್. ಯೇಸುವಿನ ನಿಮಿತ್ತ, ಶುಭ ಸಂದೇಶದ ನಿಮಿತ್ತ ಕಷ್ಟ ಸಂಕಟಗಳನ್ನು ಸಹಿಸಿಕೊಳ್ಳಲಿಕ್ಕೆ ಬೇಕಾದಂಥ ಸಾಮರ್ಥ್ಯ ನಮ್ಮ ಒಳಗಡೆ ಪವಿತ್ರಾತ್ಮರು ಉಂಟು ಮಾಡ್ತಾರೆ. ನಮಗದು ಸಾಧ್ಯ ಆಗುತ್ತೆ. ವೆನ್ ಯು ಆರ್ ವಾಕಿಂಗ್ ಇನ್ ಫ್ರೀಡಮ್, ಯು ವಿಲ್ ಬಿ ಏಬಲ್ ಟು ಸಫರ್, ಕೆನ್ ಎಕ್ಸ್ಪೀರಿಯನ್ಸ್ ಆರ್ ಯು ಕೆನ್ ಎಂಜಾಯ್ ದ ಸಫರಿಂಗ್ ಫಾರ್ ದ ಸೇಕ್ ಆಫ್ ಕ್ರೈಸ್ಟ್ ಜೀಸಸ್. ಬಟ್ ಇವತ್ತು ನಮ್ಗೆ ಆಗಲ್ಲ. ಯಾಕೆ ಆಗ್ತಾ ಇಲ್ಲ ಅಂದರೆ ಆ ಫ್ರೀಡಮಲ್ಲಿ ನಾವು ಬದುಕ್ತಾ ಇಲ್ಲ, ಬಂಧನದಲ್ಲಿರೋದ್ರಿಂದ, ಸ್ಪಿರಿಚುವಲಿ ಬಂಧನದಲ್ಲಿರೋದ್ರಿಂದ. ಆಧ್ಯಾತ್ಮಿಕವಾಗಿ ಅನೇಕ ರೀತಿಯ ಬಾಂಡೇಜಸ್ಸಲ್ಲಿ ಈ ಸತ್ಯದ ಅರಿವಿಲ್ಲದೆ ಬದುಕೋದೇ ಒಂದು ಬಂಧನ. ಬಂಧನ ಅಂದರೆ ಯಾವುದೋ ಪಿಶಾಚಿ ಹಿಡ್ಕೊಂಡು ಬಂಧನ ಅಲ್ಲ, ಅದು ಇದೆ, ಅದು ಕೆಲವರಿಗೆ. ಆದರೆ ಅನೇಕರಿಗೆ ಇವತ್ತು ದೊಡ್ಡ ಬಂಧನ ಏನು ಅಂತ ಕೇಳಿದರೆ, ನಾಟ್ ನೋಯಿಂಗ್ ಯುವರ್ ಐಡೆಂಟಿಟಿ ಇಸ್ ಅ ಬಾಂಡೇಜ್. ನಾಟ್ ನೋಯಿಂಗ್ ದ ಟ್ರೂತ್ ಇಸ್ ಎ ಬಾಂಡೇಜ್. ನೋಯಿಂಗ್ ದ ಟ್ರೂತ್ ಇಸ್ ಅ ಫ್ರೀಡಮ್. ನೋಯಿಂಗ್ ಜೀಸಸ್ ಮೇಕ್ಸ್ ಯು ಫ್ರೀ. ಯೇಸುವನ್ನು ಅರಿತುಕೊಳ್ಳದೇ ಇರುವುದೇ ಒಂದು ಬಂಧನ.
ಸತ್ಯದ ಅರಿವಿಲ್ಲದೆ ಬದುಕೋದೇ ಒಂದು ಬಂಧನ. ಸತ್ಯದ ಅರಿವು ಬಂಧನದಿಂದ ಹೊರಗಡೆ ಕರ್ಕೊಂಡು ಬರುತ್ತೆ. ಸ್ಪಿರಿಚುವಲ್ ಬಾಂಡೇಜ್ ಬ್ರೇಕ್ ಮಾಡುತ್ತೆ. ಸಮಯ ಕಡಿಮೆ ಇದೆ. ಸಮಯ ಕಡಿಮೆ ಇದೆ ಅಂದರೆ ಈಗಲ್ಲ. ವಿ ಆರ್ ಸೋ ಬ್ಯುಸಿ ಅಲ್ವಾ? ಬೇಗ ಮನೆಗೆ ಹೋಗಿ ಬೈಬಲ್ ಓಪನ್ ಮಾಡಿ, ಪವಿತ್ರಾತ್ಮರ ಸಹಾಯ ಕೇಳಿ, ಬೈಬಲ್ ಓಪನ್ ಮಾಡಿ ಓದ್ಲಿಕ್ಕೆ ಶುರು ಮಾಡಿ. ದಟ್ ಇಸ್ ದ ಫಸ್ಟ್ ಸ್ಟೆಪ್. ನಾನು ಸತ್ಯ ತಿಳ್ಕೊಬೇಕು, ಏನು ಮಾಡೋದು? ಓಪನ್ ಯುವರ್ ಬೈಬಲ್ ಆ್ಯಂಡ್ ಸ್ಟಾರ್ಟ್ ರೀಡಿಂಗ್. ಬೇರೆ ದಾರಿ ಇಲ್ಲ. ಈಗಿರೋ ಪರಿಸ್ಥಿತಿಗೆ ಈಸಿ ವೇ ಅಂದರೆ ಓಪನ್ ಯುವರ್ ಬೈಬಲ್ಸ್, ಸ್ಟಾರ್ಟ್ ರೀಡಿಂಗ್. ಸಮಯ ಇಲ್ಲ ಅಂತ ಹೇಳಿದರೆ ಈ ಬಂಧನ ಹಾಗೆ ಇರುತ್ತಲ್ಲ. ಇದು ಬ್ರೇಕ್ ಆಗಬೇಕಂದ್ರೆ ಸತ್ಯವನ್ನು ತಿಳಿಬೇಕಲ್ಲ. ತಿಳಿಬೇಕಂದ್ರೆ ಈಸಿಯಾಗಿ ಎಲ್ಲಿ ಹುಡ್ಕೊಂಡು ಹೋಗ್ತೀರಾ? ಯಾರು ಹುಡ್ಕೊಂಡು ಹೋಗ್ತೀರಾ? ಬೈಬಲ್ ಓಪನ್ ಮಾಡಿ ಓದ್ಲಿಕ್ಕೆ ಶುರು ಮಾಡಿ. ಪವಿತ್ರಾತ್ಮರೇ ನನಗೆ ಸಹಾಯ ಮಾಡಿ. ಹೋಲಿ ಸ್ಪಿರಿಟ್ ಹೆಲ್ಪ್ ಮೀ, ಐ ಆಮ್ ಗೋಯಿಂಗ್ ಟು ರೀಡ್ ದಿಸ್ ಚಾಪ್ಟರ್ ಟುಡೇ, ಟೀಚ್ ಮೀ ಸಮಥಿಂಗ್, ಸ್ಪೀಕ್ ಟು ಮೀ. ನನ್ನ ಜೊತೆಗೆ ಮಾತಾಡಿ ಪರಿಶುದ್ಧಾತ್ಮರೇ ನನಗೆ ತಿಳಿಸ್ಕೊಡಿ. ಈ ವಾಕ್ಯವನ್ನು ನಾನು ಓದ್ಲಿಕ್ಕೆ ಹೋಗ್ತಾ ಇದ್ದೇನೆ, ಅಧ್ಯಾಯವನ್ನು ಓದ್ಲಿಕ್ಕೆ ಹೋಗ್ತಾ ಇದ್ದೇನೆ ಬೈಬಲ್ನಲ್ಲಿ, ನನಗೆ ತಿಳಿಸ್ಕೊಡಿ ಎಂದು ಪವಿತ್ರಾತ್ಮನ ಸಹಾಯ ಕೇಳಿ ಪ್ರಾರ್ಥಿಸಿ ಬೈಬಲ್ ಓದ್ಲಿಕ್ಕೆ ಶುರು ಮಾಡಿ. ಬೇರೆ ಯಾರನ್ನೂ ಡಿಪೆಂಡ್ ಆಗಬೇಡಿ. ಈ ಕರಿಸ್ಮ್ಯಾಟಿಕ್ ಅವ್ರನ್ನೆಲ್ಲ ಡಿಪೆಂಡ್ ಆಗಿ ಕೂತ್ಕೊಂಡ್ರೆ ನೀವು ಸ್ವತಂತ್ರ ಸಿಗೋದಿಲ್ಲ, ಇನ್ನೂ ದೊಡ್ಡ ಬಂಧನದಲ್ಲಿ ಸಿಕ್ಕಾಕೊಳ್ತೀರಾ. ಬೆಟರ್ ಡಿಪೆಂಡ್ ಆನ್ ಹೋಲಿ ಸ್ಪಿರಿಟ್ ಆ್ಯಂಡ್ ದ ವರ್ಡ್ ಆಫ್ ಗಾಡ್. ಅದೇ ನಮಗೆ ಫ್ರೀ ಮಾಡೋದು. ಬೇರೆ ಯಾರು ನಮ್ಮನ್ನು ಫ್ರೀ ಮಾಡೋಲ್ಲ, ಎಲ್ಲರೂ ಬಂಧಿಸ್ತಾರೆ ಬೇಕಾದರೆ. ಅದರಿಂದ ಇದು ಯೂಸ್ ಮಾಡ್ಕೊಳ್ಳಿ. ಮನೆಗೆ ಹೋದ್ಮೇಲೆ ನೆಪ ಹೇಳ್ತಾ ಕೂತ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ. ಕಣ್ಣೀರು ಹಾಕಿನೂ ಪ್ರಯೋಜನ ಇಲ್ಲ. ನೀವು ಕಷ್ಟ ಹೇಳ್ಕೊಂಡು ಪ್ರಯೋಜನ ಇಲ್ಲ. ನಾವು ನಿಮ್ಮ ಜೊತೆಗೆ ಕಣ್ಣೀರು ಹಾಕ್ಬೋದು. ನೀವು ಕಣ್ಣೀರು ಹಾಕಿದರೆ ಹೌದಾ, ತುಂಬ ಅಲ್ವಾ, ಪ್ರಾರ್ಥಿಸ್ತೀವಿ ಹೋಗ್ತೀವಿ ಅಷ್ಟೇ. ಬಟ್ ಪರಿಹಾರ ಸತ್ಯದ ಅರಿವು. ಯು ಶಾಲ್ ನೋ ದ ಟ್ರೂತ್ ಆ್ಯಂಡ್ ದ ಟ್ರೂತ್ ವಿಲ್ ಸೆಟ್ ಯು ಫ್ರೀ. ಸತ್ಯವನ್ನು ಅರಿತುಕೊಳ್ಳುವಿರಿ, ಸತ್ಯವು ನಮಗೆ ಸ್ವಾತಂತ್ರ್ಯ ಕೊಡ್ತದೆ. ಬೇರೆ ಯಾರು ನಮಗೆ ಬೇಕಾದ ನಿಜವಾದ ಸ್ವಾತಂತ್ರ್ಯ ನಮಗೆ ಕೊಡೋದಿಲ್ಲ. ಓಕೆ, 4ನೇದು 5ನೇದಾ ಎಷ್ಟನೇದು ಅಂತ ನಿಮಗೂ ಗೊತ್ತಿಲ್ಲ. ಎಷ್ಟನೇದಪ್ಪ? 5ನೇದು. 5ನೇದು ಏನು ಹೇಳ್ಬೋದು? ಯೇಸು ಕೊಡುವ ಸ್ವಾತಂತ್ರ್ಯದಲ್ಲಿ ನಾವು ಬದುಕುವಾಗ ವಿ ವಿಲ್ ಬಿ ಏಬಲ್ ಟು ಪ್ಲೀಸ್ ಗಾಡ್. ನಾವು ದೇವರಿಗೆ ಮೆಚ್ಚುಗೆಯಾದ ಜೀವನವನ್ನು ಜೀವಿಸಲಿಕ್ಕಾಗ್ತದೆ. ಇವತ್ತು ನಾವು ಯಾರಿಗೆ ಮೆಚ್ಚುಗೆಯಾದ ಜೀವನ ಜೀವಿಸ್ತಾ ಇದ್ದೀವಿ? 100%? ನಿಮ್ಮಲ್ಲಿ ಯಾರೆಲ್ಲ ದೇವರಿಗೆ ಮೆಚ್ಚುಗೆಯಾದ ಜೀವನ ಜೀವಿಸ್ತಾ ಇದ್ದೀರೋ, ನಿಮ್ಮಷ್ಟು ಸಂತೋಷವಾಗಿರೋರು ಈ ಭೂಮಿ ಮೇಲೆ ಯಾರೂ ಇರೋದಿಲ್ಲ. ನಾವು ಬಾಯಲ್ಲಿ ಹೇಳ್ತೀವಿ ದೇವರಿಗೆ ಮೆಚ್ಚುಗೆಯಾದ ಜೀವನ ಜೀವಿಸ್ತಾ ಇದ್ದೀವಿ ಅಂತ. ನಾವೆಲ್ಲ ಪ್ರಾರ್ಥನೆ ಮಾಡೋದು ನಮ್ಮಿಚ್ಛೆ ಈಡೇರಿಸಲಿ ದೇವರೇ ಅಂತಲೇ. ನಮಗೆ ಏನು ಇಷ್ಟನೋ ಅದರ ಪ್ರಕಾರ ನಾವು ಬದುಕ್ತಾ ಇದ್ದೀವಿ. ಸಿಗದೇ ಇದ್ದಾಗ ಬೇಜಾರಾಗುತ್ತೆ, ಕೋಪ ಬರುತ್ತೆ, ಪ್ರಾರ್ಥಿಸ್ತೀವಿ. ಸಿಕ್ಕಿಲ್ಲ ಅಂದರೆ ಮಾಟ ಮಂತ್ರಕ್ಕೆ ಹೋಗ್ತೀವಿ. ಅಲ್ಲೂ ಸಿಕ್ಕಿಲ್ಲ ಅಂದರೆ ಕೊಲೆನೂ ಮಾಡ್ತೀವಿ, ಮೋಸನೂ ಮಾಡ್ತೀವಿ, ಸುಳ್ಳು ಹೇಳ್ತೀವಿ, ಎಲ್ಲದೂ ಮಾಡ್ತೀವಿ. ಭಾನುವಾರ ಮಾತ್ರ ಆರಾಮಾಗಿ ಬಂದು ಏನೂ ಗೊತ್ತಿಲ್ಲದಿದ್ದವ್ರ ಥರ ಮುಂದೆ ಕೂತ್ಕೊಂಡು ಹೋಗ್ತೀವಿ. ದೇವರಿಗೆಲ್ಲ ಗೊತ್ತಾಗುತ್ತೆ. ದೇವರ ಮುಂದೆ ಯಾವ ನಾಟಕನೂ ವರ್ಕೌಟ್ ಆಗಲ್ಲ, ನಡೆಯಲ್ಲ. ಆದರೆ ಯಾವಾಗ ನಮ್ಮ ಆತ್ಮಿಕ ಗುರುತು, ಸ್ಪಿರಿಚುವಲ್ ಐಡೆಂಟಿಟಿ ನಮಗೆ ಅರ್ಥ ಆಗುತ್ತೋ, ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಆ ಸ್ವಾತಂತ್ರ್ಯವನ್ನು ಅನುಭವಿಸ್ಲಿಕ್ಕಾಗತ್ತೆ. ವೆನ್ ಐ ನೋ ಮೈ ಸ್ಪಿರಿಚುವಲ್ ಐಡೆಂಟಿಟಿ, ವೆನ್ ಐ ಆಮ್ ಕನ್ವಿನ್ಸ್ಡ್ ಆಫ್ ಮೈ ಸ್ಪಿರಿಚುವಲ್ ಐಡೆಂಟಿಟಿ, ಐ ಕ್ಯಾನ್ ವಾಕ್ ಇನ್ ದ ಫ್ರೀಡಮ್ ಆಫ್ ಕ್ರೈಸ್ಟ್ ಜೀಸಸ್. ವೆನ್ ಐ ವಾಕ್ ಇನ್ ದ್ಯಾಟ್ ಫ್ರೀಡಮ್, ಐ ಕ್ಯಾನ್ ಎಕ್ಸ್ಪೀರಿಯನ್ಸ್ ಆರ್ ಐ ವಿಲ್ ಬಿ ಏಬಲ್ ಟು ಪ್ಲೀಸ್ ಗಾಡ್ ಥ್ರೂ ಮೈ ಲೈಫ್. ಯಾವಾಗ ನನ್ನ ಆತ್ಮಿಕ ಗುರುತು ನನಗೆ ಮನವರಿಕೆ ಆಗುತ್ತೋ, ನಾನು ಯೇಸುವಿನ ಸ್ವಾತಂತ್ರ್ಯದಲ್ಲಿ ಬದುಕಲಿಕ್ಕಾಗುತ್ತೆ. ಹಾಗೆ ನಾನು ಬದುಕುವಾಗ ನನಗೆ ಆತನನ್ನು ಮೆಚ್ಚಿಸ್ತಾ ಬದುಕಲಿಕ್ಕಾಗತ್ತೆ. ನಾವಿವತ್ತು ಟ್ರೈ ಮಾಡ್ತೀವಿ ದೇವರನ್ನ ಮೆಚ್ಚಿಸ್ಲಿಕ್ಕೆ, ನಮ್ಗೆ ಆಗಲ್ಲ. ನಮ್ಮ ಟ್ರೈಯಿಂದ ಎಲ್ಲ ಆಗೋದಿಲ್ಲ. ಅದು ನೀವು ಟ್ರೈ ಮಾಡಲೂ ಬೇಡಿ, ಮಾಡಿದರೂ ಆಗೋದೂ ಇಲ್ಲ. ಇಟ್ ಈಸ್ ನಾಟ್ ಯುವರ್ ಟ್ರೈ, ಇಟ್ ಈಸ್ ದ ಪವರ್ ಆಫ್ ದ ಟ್ರೂತ್, ಪವರ್ ಆಫ್ ದ ಹೋಲಿ ಸ್ಪಿರಿಟ್. ಅದು ಪರಿಶುದ್ಧಾತ್ಮನ ಶಕ್ತಿ. ನಮ್ಮ ಟ್ರೈಯಿಂದ ದೇವ್ರನ್ನ ಮೆಚ್ಚೋಕ್ಕಾಗಲ್ಲ. ನಮ್ಮ ಟ್ರೈಯಿಂದ ಮನುಷ್ಯರನ್ನ ಮೆಚ್ಚಿಸ್ಬೋದು, 5 ಪೈಸೆ ಪ್ರಯೋಜನ ಇಲ್ಲ. ಮನುಷ್ಯರನ್ನ ಮೆಚ್ಚಿಸ್ಬೋದು ನಾವು ಟ್ರೈ ಮಾಡಿ, ಪ್ರಯೋಜನ ಏನೂ ಇಲ್ಲ. ಲಾಸ್ಟಿಗೆ ಬೇಜಾರಾಗ್ತೀರ ಅಷ್ಟೇ. ನಾವು ಇಷ್ಟು ಕಷ್ಟಪಟ್ಟು ಅವರಿಗೋಸ್ಕರ ಇದು ಮಾಡಿದ್ವಿ, ಇವ್ರು ಹಿಂಗೆ ಮಾಡಿಬಿಟ್ರು. ಎಷ್ಟೋ ಜನ ಗಂಡ ಹೆಂಡತಿ ಸಂಬಂಧದಲ್ಲಿ ನೋಡಿ, ಒಬ್ರನ್ನೊಬ್ರು ಮೆಚ್ಚಿಸ್ಲಿಕ್ಕೆ ಏನೇನೋ ಟ್ರೈ ಮಾಡ್ತಾರೆ, ಎಷ್ಟೆಷ್ಟೋ ಸರ್ಕಸ್ ಮಾಡ್ತಾರೆ, ಸುಳ್ಳು ಹೇಳ್ತಾರೆ, ನಾಟಕ ಮಾಡ್ತಾರೆ.
ಆದರೆ ಏನಾದರೂ ವರ್ಕೌಟ್ ಆಗುತ್ತೆ ಲಾಸ್ಟಿಗೆ? ಏನು ವರ್ಕೌಟ್ ಆಗಲ್ಲ. ಲಾಸ್ಟಿಗೆ ಸಿಗೋದೇನು? ಕಂಪ್ಲೇಂಟ್ಗಳು, ಬೇಜಾರು, ಇಷ್ಟೇ. ನಾವು ಎಷ್ಟು ಟ್ರೈ ಮಾಡ್ತೀವಿ ಗೊತ್ತಾ ನಮ್ಮ ಗಂಡನ ಮೆಚ್ಚಿಸ್ಲಿಕ್ಕೆ? ಇಷ್ಟೆಲ್ಲ ಕಷ್ಟಪಟ್ಟರು ಅವರು ಮಾತ್ರ ನಮ್ಮನ್ನು ಒಪ್ಕೊಳ್ತಾ ಇಲ್ಲ. ಗಂಡ ಹೇಳ್ತಾನೆ, ನನ್ನ ಹೆಂಡ್ತಿನ ಮೆಚ್ಚಿಸ್ಲಿಕ್ಕೆ ನಾನು ಎಷ್ಟೆಲ್ಲ ಕಷ್ಟಪಡ್ತೀನಿ, ಆಕೆ ಮಾತ್ರ ನನ್ನನ್ನು ಒಪ್ಕೊಳ್ತಾ ಇಲ್ಲ, ಪ್ರೀತಿಸ್ತಾ ಇಲ್ಲ. ಏನು ಮಾಡೋದು? ಏನು ಮಾಡಬೇಡ, ವರ್ಕೌಟ್ ಆಗಲ್ಲ ಇದು. ಯಾರನ್ನೂ ಪೂರ್ತಿಯಾಗಿ ಯಾರಿಗೂ ಮೆಚ್ಚಿಸ್ಲಿಕ್ಕೆ ಆಗಲ್ಲ. ನಿಮ್ಮನ್ನು ಮೆಚ್ಚಿಸ್ಲಿಕ್ಕೆ ನನಗೂ ಆಗಲ್ಲ, ನನ್ನನ್ನು ಮೆಚ್ಚಿಸ್ಲಿಕ್ಕೆ ನಿಮಗೂ ಆಗೋದಿಲ್ಲ. ಟ್ರೈ ಮಾಡಲೇಬೇಡಿ. ಮನುಷ್ಯನ್ನೇ ಪೂರ್ತಿಯಾಗಿ ಮೆಚ್ಚಿಸ್ಲಿಕ್ಕೆ ಆಗಲ್ಲ. ಇನ್ನು ಮನುಷ್ಯನ ಉಂಟು ಮಾಡಿದ ದೇವರನ್ನ ಮೆಚ್ಚಕ್ಕೆ ಮನುಷ್ಯನಿಗಾಗುತ್ತಾ? ಖಂಡಿತ ಸಾಧ್ಯ ಇಲ್ಲ. ಆದರೆ ಆ ಮನುಷ್ಯನ ಒಳಗೆ ದೇವರ ಆತ್ಮರು ಬಂದಾಗ, ವೆನ್ ಯು ರಿಸೀವ್ ದ ಹೋಲಿ ಸ್ಪಿರಿಟ್, ಥ್ರೂ ದ ಹೋಲಿ ಸ್ಪಿರಿಟ್, ಆ ಪರಿಶುದ್ಧಾತ್ಮನ ಮುಖಾಂತರ ಐ ಕ್ಯಾನ್ ಪ್ಲೀಸ್ ಗಾಡ್. ನಾನು ದೇವರಿಗೆ ಮೆಚ್ಚುಗೆಯಾದ ಜೀವನವನ್ನು ಜೀವಿಸಲಿಕ್ಕೆ ಆಗುತ್ತೆ. ದಟ್ ಈಸ್ ದ ಪವರ್ ಆಫ್ ಎಕ್ಸ್ಪೀರಿಯನ್ಸಿಂಗ್ ದ ಫ್ರೀಡಮ್ ಇನ್ ಕ್ರೈಸ್ಟ್ ಜೀಸಸ್. ಯೇಸು ಕ್ರಿಸ್ತನಲ್ಲಿ ನನಗಿರತಕ್ಕಂಥ ಆ ಸ್ವಾತಂತ್ರ್ಯವನ್ನು ನಾನು ಅನುಭವಿಸುವಾಗ ನನಗೆ ದೇವರನ್ನ ಮೆಚ್ಚಿಸ್ತಾ ಬದುಕಬೇಕು ಎಂಬ ಒಂದು ಥರ್ಸ್ಟ್, ಒಂದು ದಾಹ ನಮ್ಮೊಳಗಡೆ ಉಂಟಾಗುತ್ತೆ. ನೆಕ್ಸ್ಟ್, ಯೇಸು ಕ್ರಿಸ್ತರನ್ನ ಸಮಯ ಇದರಲ್ಲಿ ಇಂಟ್ರಡಕ್ಷನಲ್ಲಿ ಆಗೋಗ್ತಾ ಇದೆ. ನಾವು ಯಾವಾಗ ಬೈಬಲ್ ಓಪನ್ ಮಾಡೋದು? ಇದೆಲ್ಲ ಬರ್ಕೊಳ್ತಾ ಇದ್ದೀರಲ್ಲ, ಇದೆಲ್ಲ ಬೈಬಲ್ದೇ ವಾಕ್ಯಗಳು, ಎಲ್ಲ ಬೈಬಲಲ್ಲಿದೆ, ಆಯಿತಾ? ಪ್ರತಿಯೊಂದಕ್ಕೂ ರೆಫರೆನ್ಸ್ ಇದೆ. ಈಗ ಸಮಯ ಇಲ್ಲದೆ ಇರೋದ್ರಿಂದ ನಾನೀಗ ಹೇಳ್ತಾ ಹೋಗ್ತಾ ಇದ್ದೀನಿ, ನೀವು ನೋಟ್ಸ್ ಬರ್ಕೊಳ್ತಾ ಇದ್ದೀರಿ. ಭಾಗ್ಯವಂತರು, ಮನೆಗೆ ಹೋಗಿ ಅದನ್ನೇ ಮಧ್ಯೆ ಧ್ಯಾನ ಮಾಡಿ, ವಾಕ್ಯ ನಿಮಗೆ ಬೈಬಲಲ್ಲಿ ಸಿಗುತ್ತೆ ಇದಕ್ಕೆಲ್ಲ. ಯೇಸು ಕ್ರಿಸ್ತರು ನಮಗೆ ಕೊಟ್ಟಂಥ ಆ ಸ್ವಾತಂತ್ರ್ಯ, ಅಥವಾ ಯೇಸು ಕ್ರಿಸ್ತನ ಸ್ವಾತಂತ್ರ್ಯದಲ್ಲಿ ನಾವು ಬದುಕುವಾಗ ವಾಟ್ ಈಸ್ ನೆಕ್ಸ್ಟ್? ಮತ್ತೇನು ಮಾಡ್ಬೋದು ನಮ್ಮ ಜೀವಿತದಲ್ಲಿ? ಮತ್ತೇನಾಗ್ತದೆ? ಏನಾಗುತ್ತೆ ಗೊತ್ತಾ? ಯು ವಿಲ್ ಬಿ ಏಬಲ್ ಟು ಹೇಟ್ ವಾಟ್ ಗಾಡ್ ಹೇಟ್ಸ್ ಆ್ಯಂಡ್ ಯು ವಿಲ್ ಬಿ ಏಬಲ್ ಟು ಲವ್ ವಾಟ್ ಗಾಡ್ ಲವ್ಸ್. ದೇವರಿಗೆ ಯಾವುದು ಇಷ್ಟ ಇಲ್ವೋ, ದ್ವೇಷಿಸ್ತಾರೋ ಅದನ್ನು ದ್ವೇಷ ಮಾಡಲಿಕ್ಕೆ ನಮಗಾಗುತ್ತೆ. ದೇವರು ಯಾವುದನ್ನು ಇಷ್ಟಪಡ್ತಾರೋ, ಪ್ರೀತಿಸ್ತಾರೋ ಅದನ್ನು ಇಷ್ಟಪಡಲಿಕ್ಕೂ ಪ್ರೀತಿಸ್ಲಿಕ್ಕೂ ನಮಗಾಗುತ್ತೆ. ವೆನ್ ಯು ಆರ್ ವಾಕಿಂಗ್ ಇನ್ ಫ್ರೀಡಮ್. ಬಂಧನದಲ್ಲಿರುವಾಗ ನಮಗೇನು ಇಷ್ಟನೋ ಅದನ್ನೇ ನಾವು ಇಷ್ಟಪಡ್ತೀವಿ. ಎಲ್ರಿಗೂ ಏನು ಇಷ್ಟನೋ ಅದನ್ನೇ ನಾವು ಇಷ್ಟಪಡ್ತೀವಿ. ಅದೇ ಒಂದು ದೊಡ್ಡ ಬಂಧನ. ಎಲ್ರಿಗೂ ಇಷ್ಟಪಡೋದನ್ನು ನೀವು ಇಷ್ಟಪಟ್ಟು ಅದನ್ನು ಮಾಡಲಿಕ್ಕೆ ಹೋದರೆ ಸಿಕ್ಕಾಕೊಳ್ತೀರಿ, ಒದ್ದಾಡ್ತೀರಿ. ಆದರೆ ನಾವು ಸ್ವತಂತ್ರದಲ್ಲಿ ಬದುಕಿದಾಗ, ಯೇಸು ಕ್ರಿಸ್ತನ ಫ್ರೀಡಮಲ್ಲಿ ನಾವು ಬದುಕುವಾಗ ಏನಾಗುತ್ತೆ ಗೊತ್ತಾ? ದ ಬೆನಿಫಿಟ್ ಈಸ್ ಐ ವಿಲ್ ಬಿ ಏಬಲ್ ಟು ಲವ್ ವಾಟ್ ಗಾಡ್ ಲವ್ಸ್ ಆ್ಯಂಡ್ ಐ ವಿಲ್ ಬಿ ಏಬಲ್ ಟು ಹೇಟ್ ವಾಟ್ ಗಾಡ್ ಹೇಟ್ಸ್. ದೇವರಿಗೆ ಯಾವುದು ಇಷ್ಟನೋ ಅದನ್ನು ಇಷ್ಟಪಡಲಿಕ್ಕೂ, ದೇವರಿಗೆ ಯಾವುದು ಇಷ್ಟ ಇಲ್ವೋ ಅದನ್ನು ನಿರಾಕರಿಸಲಿಕ್ಕೂ ನನಗೆ ಸಾಧ್ಯ ಆಗುತ್ತೆ. ವೆನ್ ಐ ಆಮ್ ವಾಕಿಂಗ್ ಇನ್ ದ ಫ್ರೀಡಮ್ ಆಫ್ ಕ್ರೈಸ್ಟ್ ಜೀಸಸ್. ನೆಕ್ಸ್ಟ್ ಪಾಯಿಂಟ್, ವೆನ್ ಐ ಆಮ್ ವಾಕಿಂಗ್ ಇನ್ ದ ಫ್ರೀಡಮ್ ಆಫ್ ಕ್ರೈಸ್ಟ್ ಜೀಸಸ್, ಯೇಸು ಕ್ರಿಸ್ತನು ನನಗೆ ಕೊಟ್ಟ ಸ್ವಾತಂತ್ರ್ಯದಲ್ಲಿ ನಾನು ಬದುಕುವಾಗ, ದ ಇಂಟೆನ್ಷನ್ ಆಫ್ ಮೈ ಹಾರ್ಟ್ ಈಸ್ ಟು ಬ್ರಿಂಗ್ ಗ್ಲೋರಿ ಟು ದ ನೇಮ್ ಆಫ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಯೇಸು ಕೊಟ್ಟ ಸ್ವಾತಂತ್ರ್ಯದಲ್ಲೇ ನಾನು ಬದುಕುವಾಗ ನನ್ನ ಜೀವನದ ಉದ್ದೇಶ ಏನಾಗಿರುತ್ತೆ ಗೊತ್ತಾ? ಒಂದೇ ಒಂದು ಉದ್ದೇಶ, 10 ಉದ್ದೇಶಗಳಿಲ್ಲ. ಜೀವನದ ಏಕೈಕ ಉದ್ದೇಶ, ನನ್ನ ಜೀವನದ ಮುಖಾಂತರ ಯೇಸುವಿನ ನಾಮ ಮಹಿಮೆ ಹೊಂದಬೇಕು, ದೇವರ ನಾಮಕ್ಕೆ ಮಹಿಮೆ ಆಗಬೇಕು. ಗಾಡ್ ಮಸ್ಟ್ ಬಿ ಗ್ಲೋರಿಫೈಡ್. ಈ ಒಂದು ಇಂಟೆನ್ಷನ್ ನಮಗೆ ಬರುತ್ತೆ. ದಟ್ ಈಸ್ ಫ್ರೀಡಮ್. ಬಂಧನ ಯಾವುದು ಕೇಳಿದರೆ, ವಿ ಆರ್ ಲಿವಿಂಗ್ ಫಾರ್ ಅವರ್ ಓನ್ ಗ್ಲೋರಿ, ಸೆಲ್ಫ್ ಗ್ಲೋರಿ. ಜನ ನಮ್ಮನ್ನು ಗುರುತಿಸ್ಬೇಕು. ನಾವು ಹಿಂಗೆ ಬದುಕಿದ್ರೆ ನಮಗೆ ಜನ ಏನು ಮರ್ಯಾದೆ ಕೊಡ್ತಾರೆ ಅಲ್ವಾ? ಜನ ಮರ್ಯಾದೆ ಕೊಡಲಿಕ್ಕೋಸ್ಕರ, ಜನ ನಮ್ಮನ್ನು ಸ್ವೀಕಾರ ಮಾಡಲಿಕ್ಕೋಸ್ಕರ, ಜನ ನಮ್ಮನ್ನು ಒಪ್ಪಿಕೊಳ್ಳಿಕ್ಕೋಸ್ಕರ ಬಟ್ಟೆ ಹಾಕೋದು, ಮನೆ ಕಟ್ಟೋದು, ಕಾರ್ ತಗೊಳ್ಳೋದು, ಬೈಕ್ ತಗೊಳ್ಳೋದು, ಒಡವೆ ಹಾಕ್ಕೊಳ್ಳೋದು, ಮೇಕಪ್ ಮಾಡೋದು, ಪ್ರಾರ್ಥನೆ ಮಾಡೋದು, ಏನೆಲ್ಲ ಮಾಡ್ತೀವಲ್ವಾ, ಅದೇ ದೊಡ್ಡ ಬಂಧನ. ಏನು ಸಿಗುತ್ತೆ ಲಾಸ್ಟಿಗೆ? ಜನ ನಿಮ್ಮನ್ನು ಮೆಚ್ಕೊಳ್ಳಿಕ್ಕೋಸ್ಕರ ನೀವು ಕಷ್ಟಪಟ್ಟು ಸಾಲ ಮಾಡಿ ದೊಡ್ಡ ಮನೆ ಕಟ್ತೀರಿ. ಸಾಲ ತೀರಿಸ್ಲಿಕ್ಕೆ ಎಷ್ಟು ಜನ ಬರ್ತಾರೆ ನಿಮ್ಮ ಜೊತೆಗೆ? ನೀವು ಜನರಿಗೋಸ್ಕರ ಮನೆ ಕಟ್ತೀರಲ್ಲ, ಎಲ್ಲರೂ ಬಂದು ಕಾಣಿಕೆ ಕೊಡ್ತಾರಾ? ನಮ್ಮನ್ನೆಲ್ಲ ಮೆಚ್ಚಿಸ್ಲಿಕ್ಕೋಸ್ಕರ ನೀವು ಸಾಲ ಮಾಡಿ ಮನೆ ಕಟ್ಟಿದ್ದೀರಿ, ಪರವಾಗಿಲ್ಲ ನಾವೆಲ್ಲ ಹೆಲ್ಪ್ ಮಾಡ್ತೀವಿ, ಕೈ ಹಾಕ್ತೀವಿ ನಿಮ್ಮ ಸಾಲ ತೀರಿಸ್ಲಿಕ್ಕೆ ಅಂತ ಕೊಡ್ತಾರಾ? ಜನ ಮೆಚ್ಚಿಸ್ಲಿಕ್ಕೆ.
ಎಲ್ಲರೂ ಕಾರ್ ತೊಗೊಂಡ್ಬಿಟ್ರು, ನಮ್ಮ ಮನೇಲಿ ಒಂದು ಕಾರ್ ಇಲ್ಲ ಅಂದರೆ ಹೆಂಗೆ? ನಮ್ಮ ಮಕ್ಕಳು ಕಾರಲ್ಲಿ ಓಡಾಡೋದು ಬೇಡವಾ? ಸಾಲ ಮಾಡಿ ಕಾರ್ ತಗೊಂಡ್ರಿ, ಸಾಲ ಕಟ್ಟೋಕ್ಕಾಗಲ್ಲ. ಫೈನಾನ್ಸ್ ಅವ್ರು ಬಂದು ಗಲಾಟೆ ಮಾಡ್ತಾ ಇದ್ದಾರೆ. ಅಕ್ಕಪಕ್ಕದ ಮನೆ ಕಾರ್ ತಗೊಂಡವರು ಬಂದು ಹೇಳ್ತಾರೆ ನಿಮಗೆ, ನಮ್ಮ ಕಾರ್ ನೋಡಿ ತಾನೇ ನೀವು ಕಾರ್ ತಗೊಂಡ್ರಿ, ನಿಮ್ಮ ಮಕ್ಳಿಗೆ ಕಾರ್ ಕೊಡಿಸಿದ್ರಿ, ಈಗ ತುಂಬ ಕಷ್ಟಪಡ್ತಾ ಇದ್ದೀರಲ್ವಾ, ಬೇಜಾರು ಮಾಡ್ಕೋಬೇಡಿ, ತಗೊಳ್ಳಿ, ಇಟ್ಕೊಳ್ಳಿ, ಸಾಲ ತೀರಿಸಿ ಅಂತ ಯಾರಾದರೂ ಸಾಲ ಕೊಡ್ತಾರಾ? ನಗ್ತಾರೆ ನಮ್ಮನ್ನು ನೋಡಿ. ಅದೇ ರೀತಿ ಪ್ರತಿಯೊಂದು ಅವ್ರ ಮಕ್ಕಳಿಗೆ ಹಾಗೆ ಮದುವೆ ಮಾಡಿದರು, ಇವ್ರ ಮಗಳಿಗೆ ಹೀಗೆ ಮದುವೆ ಮಾಡಿದರು, ನಮ್ಮ ಮಕ್ಕಳಿಗೆ ಗ್ರ್ಯಾಂಡಾಗಿ ಮಾಡಬೇಕಲ್ವಾ? ಹಾಸಿಗೆ ಇದ್ದಷ್ಟು ಕಾಲು ಚಾಚು. ಅವ್ರು ಹೇಗಾದರೂ ಮಾಡ್ಕೊಳ್ಳಿ, ಇವ್ರು ಹೇಗಾದರೂ ಮಾಡ್ಕೊಳ್ಳಿ. ಅವ್ರು ಮಣ್ಣು ತಿಂದರು ಅಂತ ನೀನು ಮಣ್ಣು ತಿಂತೀಯಾ? ಅವ್ರು ಸಗಣಿ ತಿಂದರು ಅಂತ ನೀನು ಸಗಣಿ ತಿಂತೀಯಾ? ಅವ್ರು ಕೊಚ್ಚೆ ಗುಂಡಿಗೆ ಬಿದ್ದರು ಅಂತ ನೀನು ಕೊಚ್ಚೆ ಗುಂಡಿಗೆ ಬೀಳ್ತೀಯಾ? ಯಾಕೆ ಅವ್ರು ಇವ್ರನ್ನ ನೋಡ್ತೀಯ? ಅದೇ ಬಂಧನ. ವಾಕ್ ಇನ್ ದ ಫ್ರೀಡಮ್ ಆಫ್ ಕ್ರೈಸ್ಟ್. ಇದೆಲ್ಲ ಯಾಕೆ ಮಾಡ್ತೀವಿ ಗೊತ್ತಾ ನಾವು? ಸೆಲ್ಫ್ ಗ್ಲೋರಿ, ಸ್ವಮಹಿಮೆಗೋಸ್ಕರ. ನಮ್ಮನ್ನು ಜನ ಗುರುತಿಸಬೇಕು, ಇಲ್ಲಾಂದ್ರೆ ಏನು ಮರ್ಯಾದೆ ಇರುತ್ತೆ? ಇವತ್ತು ಎಷ್ಟೋ ಜನ ಬಟ್ಟೆ ಹಾಕ್ಕೊಳ್ಳೋದು, ಒಡವೆ ಹಾಕ್ಕೊಳ್ಳೋದು ಯಾಕೆ ಹೇಳಿ? ದೇವ್ರು ನೋಡೋಕ? ಇದೆಲ್ಲ ಹಾಕ್ಕೊಂಡು ಬಂದರೆ ಒಂದು ಮರ್ಯಾದೆ. ಏನೂ ಇಲ್ಲದೆ ಒಂದು ಹಳೆ ಬಟ್ಟೆ ಹಾಕ್ಕೊಂಡು ಒಂದು ಒಡವೆ ಇಲ್ಲದೆ ಬಂದರೆ ಏನು ಮರ್ಯಾದೆ ಇರುತ್ತೆ? 4 ಜನ ನಮ್ಮನ್ನು ನೋಡಿ ಚೆನ್ನಾಗಿದ್ದೀರಾ ಅಂತ ಕೇಳಬೇಕಾದ್ರೆ ಅದಕ್ಕೆ ತಕ್ಕ ಒಂದು ಬಟ್ಟೆ ಆದರೂ ಹಾಕ್ಕೊಂಡು ಹೋಗ್ಬೇಕಲ್ವ, ಒಳ್ಳೆ ಒಡವೆ ಬೇಕಲ್ವ ಯಾವ್ದಾದ್ರು ಫಂಕ್ಷನ್ಗೆ ಹೋಗ್ಬೇಕಾದ್ರೆ? ಸಾಲ ಮಾಡಿ ಒಡವೆ ಹಾಕ್ಕೊಂಡು ಹೋಗಿ ಯಾರನ್ನ ಮೆಚ್ಚೋದಕ್ಕೆ? ದಾರಿ ಮೇಲೆ ಹೋಗ್ಬೇಕಾದ್ರೆ ಕಳ್ಳ ಕಿತ್ಕೊಂಡು ಹೋದ್ರೆ ಅದು ಹೋಯ್ತಾ? ಲಾಸ್ಟಿಗೆ ದೇವ್ರನ್ನ ಬೈಕೊಂಡು ಏನು ಸಿಗುತ್ತೆ? ಏನೂ ಸಿಗೋದಿಲ್ಲ. ಇದಕ್ಕೆಲ್ಲ ಕಾರಣ ಏನು ಅಂದರೆ ನಾಟ್ ನೋಯಿಂಗ್ ಆರ್ ಐಡೆಂಟಿಟಿ. ನಾನು ಯಾರು ಅನ್ನೋದು ನನಗೆ ಗೊತ್ತಿಲ್ಲ, ನನ್ನ ಬೆಲೆ ಏನು ಅಂತ ನನಗೆ ಗೊತ್ತಿಲ್ಲ. ನಮಗಿರ್ತಕ್ಕಂಥ ಒಡವೆಗಳೆಂಥದ್ದು, ವಸ್ತ್ರ ಎಂಥದ್ದು, ಸಾಮರ್ಥ್ಯ ಎಂಥದ್ದು, ಸಂಪತ್ತು ಎಂಥದ್ದು, ಇದು ಯಾವುದು ನಮಗೆ ಗೊತ್ತಿಲ್ಲದೆ ಇರೋದೇ ನಮ್ಮ ದೊಡ್ಡ ಕೊರತೆ. ಯಾರಿಂದಲೂ ಕಸಿದುಕೊಳ್ಳಲಾಗದ, ಹಾಳು ಮಾಡಲಿಕ್ಕಾಗದ, ಎಂದಿಗೂ ಲಯವಾಗಿ ಹೋಗದ ಸಂಪತ್ತು ನಮಗಿದೆ. ಮನುಷ್ಯನಿಗೆ ಪರ್ಚೇಸ್ ಮಾಡಲಿಕ್ಕಾಗದೇ ಇರೋ ಸಂಪತ್ತು ನಮಗಿದೆ. ನಾಶಪಡಿಸ್ಲಿಕ್ಕೆ ಆಗದೆ ಇರತಕ್ಕಂಥ ಸಂಪತ್ತು ನಮಗಿದೆ. ಇದನ್ನು ದೇವರು ನಮಗೆ ಕೊಟ್ಟಿದ್ದಾರೆ ಥ್ರೂ ಕ್ರೈಸ್ಟ್, ಇನ್ ಕ್ರೈಸ್ಟ್. ಯೇಸು ಕ್ರಿಸ್ತನ ಮುಖಾಂತರ, ಯೇಸು ಕ್ರಿಸ್ತನಲ್ಲಿ ದೇವರು ನಮಗೆ ಕೊಟ್ಟಿದ್ದಾರೆ. ಇದು ನಮಗೆ ಮನವರಿಕೆ ಆಗಬೇಕು. ಯೇಸು ಕ್ರಿಸ್ತನಲ್ಲಿ ನಾನು ಯಾರಾಗಿದ್ದೇನೆ ಎಂಬ ನನ್ನ ಒಂದು ಐಡೆಂಟಿಟಿ ನನಗೆ ಅರ್ಥ ಆದಷ್ಟು ಐ ಕ್ಯಾನ್ ಎಕ್ಸ್ಪೀರಿಯನ್ಸ್, ಐ ಕ್ಯಾನ್ ವಾಕ್ ಇನ್ ದ ಫ್ರೀಡಮ್ ಆಫ್ ಕ್ರೈಸ್ಟ್ ಜೀಸಸ್. ಕ್ರಿಸ್ತ ಯೇಸುವಿನ ಸ್ವಾತಂತ್ರ್ಯದಲ್ಲಿ ನನಗೆ ಬದುಕಲಿಕ್ಕಾಗ್ತದೆ. ಹಾಗೆ ಬದುಕುವಾಗ ನನ್ನ ಹೃದಯದ ಇಂಟೆನ್ಷನ್ ಏನಾಗುತ್ತೆ? ಐ ವಾಂಟ್ ಟು ಬ್ರಿಂಗ್ ಗ್ಲೋರಿ ಟು ದ ನೇಮ್ ಆಫ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ನನ್ನ ಕರ್ತನಾದ ಯೇಸುವಿನ ನಾಮಕ್ಕೆ ಮಹಿಮೆ ಉಂಟಾಗುವ ಜೀವನ ನಾನು ಜೀವಿಸಬೇಕು ಎಂಬ ಉದ್ದೇಶ ನಮ್ಮ ಹೃದಯದೊಳಗಡೆ ಬರುತ್ತೆ. ಈಗ ನಮ್ಮ ಉದ್ದೇಶ ಬೇರೆ. ನಮಗೆ ಮಹಿಮೆ ಆಗಬೇಕು, ನಮಗೆ ಮಹಿಮೆ ಬೇಕು, ನನ್ನನ್ನು ಜನ ಗುರುತಿಸಬೇಕು, ಸ್ವಮಹಿಮೆ. ದಟ್ ಈಸ್ ಬಿಗ್ ಬಾಂಡೇಜ್. ಅದೊಂದು ಪೈಶಾಚಿಕ ಬಂಧನ. ಅದು ಮುರಿದು ಹೋಗೋದು ಯಾವಾಗ? ಈ ಫ್ರೀಡಮ್ ನಮಗೆ ಅನುಭವ ಆದಾಗ. ಅದು ಅನುಭವ ಆಗೋದು ಯಾವಾಗ? ನನ್ನ ಗುರುತು ನನಗೆ ಅರ್ಥ ಆದಾಗ. ಯೇಸು ಕ್ರಿಸ್ತನಲ್ಲಿ ನಾನು ಯಾರಾಗಿದ್ದೇನೆ ಎಂಬ ಒಂದು ಆ ಸತ್ಯದ ಅರಿವು ನನಗೆ ಮನವರಿಕೆ ಆದಾಗ ಐ ವಿಲ್ ಬಿ ಏಬಲ್ ಟು ವಾಕ್ ಇನ್ ದ ಫ್ರೀಡಮ್ ಆಫ್ ಗಾಡ್. ಹೇಳ್ತಾ ಹೋದರೆ ಸುಮಾರಿದೆ ಆ ಸ್ವಾತಂತ್ರ್ಯದಲ್ಲಿ ಜೀವಿಸುವಾಗ. ಲಾಸ್ಟ್ ಒಂದು ಪಾಯಿಂಟ್ ಹೇಳಿ ನಿಲ್ಲಿಸ್ತೀನಿ. ಓಕೆ, ನಿಲ್ಲಿಸ್ತೀನಿ ಅಂದರೆ ಇದನ್ನ ನಿಲ್ಲಿಸ್ತೀನಿ, ಆಮೇಲೆ ಇಲ್ಲಿಗೆ ಹೋಗೋಣ. ನನ್ನ ಗುರುತು, ನನ್ನ ಐಡೆಂಟಿಟಿ ಏನು ಎಂದು ನನಗೆ ಅರ್ಥ ಆದಾಗ ನಾನು ಯೇಸುಕ್ರಿಸ್ತನ ಸ್ವಾತಂತ್ರ್ಯದಲ್ಲಿ ಬದುಕಲಿಕ್ಕಾಗ್ತದೆ. ವೆನ್ ಐ ಅಂಡರ್ಸ್ಟ್ಯಾಂಡ್ ಮೈ ಐಡೆಂಟಿಟಿ ಇನ್ ಕ್ರೈಸ್ಟ್, ಐ ವಿಲ್ ಬಿ ಏಬಲ್ ಟು ವಾಕ್ ಇನ್ ದ ಫ್ರೀಡಮ್ ಆ್ಯಂಡ್ ದ ರಿಸಲ್ಟ್ ಆಫ್ ದ್ಯಾಟ್ ಫ್ರೀಡಮ್. ಆ ಸ್ವಾತಂತ್ರ್ಯದ ಒಂದು ಅನುಭವ ಅಂತ ಹೇಳಿದ್ರೆ ಇಷ್ಟು ಅನುಭವಗಳಾಗುತ್ತೆ. ಅದಲ್ಲದೆ ನಮ್ಮ ಒಳಗಡೆ ಆಸೆ ಬರುತ್ತೆ. ವಿ ವಿಲ್ ಹ್ಯಾವ್ ದ ಪ್ಯಾಷನ್ ಟು ಶೇರ್ ದ ಗಾಸ್ಪಲ್ ಟು ಆಲ್ ದ ಪೀಪಲ್. ದಟ್ ಈಸ್ ಫ್ರೀಡಮ್. ವಿ ವಿಲ್ ಹ್ಯಾವ್ ದ ಪ್ಯಾಷನ್. ನಮ್ಮ ಒಳಗಡೆ ಒಂದು ತೀವ್ರವಾದ ಆಸೆ ಬರುತ್ತೆ. ಸ್ಟ್ರಾಂಗ್ ಡಿಸೈರ್, ಒಂದು ಬಲವಾದ ಆಸೆ ಅಂತ ಹೇಳ್ತಾರಲ್ಲ,
ಈ ಹುಡುಗರು ಹುಡುಗಿ ಲವ್ ಮಾಡೋ ಹುಡುಗರು ಹುಡುಗಿರು ನೋಡಿದ್ದೀರಾ? ನನಗೆ ಅವಳನ್ನ ಬಿಟ್ಟು ಬದುಕೋಕ್ಕೆ ಆಗಲ್ಲ, ಸತ್ತೋಗ್ಬಿಡ್ತೀನಿ, ಅವನಿಲ್ಲ ಅಂದ್ರೆ ನಾನಿಲ್ಲ, ನಾನು ಸತ್ತೋಗ್ಬಿಡ್ತೀನಿ. ಅಪ್ಪ ಅಮ್ಮ ಎದುರು ಬಿಟ್ಟು ಇನ್ನೇನು ಸಾಯೋದು ಬೇಡ ಅಂತ ಹೇಳಿ ಮದುವೆ ಮಾಡಿಸ್ಬಿಟ್ಬಿಡ್ತಾರೆ. ಪ್ರೀತಿಯಿಂದ ಅಲ್ಲ, ಬದುಕೊಳ್ಳಿ ಅಂತ. ಇನ್ನು ಹೆಣ ನೋಡೋಕೆ ನಮಗಿಷ್ಟ ಇಲ್ಲ, ಬದುಕೊಂಡು ಹೋಗಿ ಆ ಕಡೆ ಅಂತ. ಪ್ಯಾಷನ್, ಅದೊಂದು ಲಸ್ಟ್ಫುಲ್ ಪ್ಯಾಷನ್, ದುರಿಚ್ಛೆಯಿಂದ ಕೂಡಿದ ಒಂದು ಅತಿಯಾದ ಆಸೆ. ಆ ರೀತಿ ಬೇರೆ ಬೇರೆ ಆಸೆಗಳಿದೆ. ಈಗ ಹೇಳ್ತಾ ಹೋದರೆ ನಿಮಗೆ ಕಷ್ಟ ಆಗ್ಬೋದು. ಒಬ್ಬೊಬ್ಬರಿಗೆ ಒಂದೊಂದು ಆಸೆ ಇರುತ್ತೆ. ಪ್ಯಾಷನ್, ಇವತ್ತಿನ ಪ್ಯಾಷನ್ ಏನು ಅಂತ ಕೇಳಿದರೆ, ಈ ಹುಡುಗ ಹುಡುಗಿ ಇವನೇ ಬೇಕು ಇವಳೇ ಬೇಕು ಅನ್ನೋ ಪ್ಯಾಷನ್ಗಿಂತನೂ ಮೊಬೈಲ್ ಫೋನ್ ಪ್ಯಾಷನ್. ಮೊಬೈಲ್ ಬಿಟ್ಟು ಊಟ ಮಾಡೋಕ್ಕಾಗಲ್ಲ, ಮೊಬೈಲ್ ಬಿಟ್ಟು ಟ್ರಾವೆಲ್ ಮಾಡೋಕ್ಕಾಗಲ್ಲ, ಮೊಬೈಲ್ ಬಿಟ್ಟು ಮಲ್ಗೋಕ್ಕಾಗಲ್ಲ, ಮೊಬೈಲ್ ಇಲ್ಲದೆ ಪ್ರಾರ್ಥನೆ ಮಾಡೋಕ್ಕಾಗಲ್ಲ. ಎಲ್ಲದಕ್ಕೂ ಮೊಬೈಲ್ 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 ಫೋನ್. ನೀವು ಮನೆಯಲ್ಲಿ ನೋಡಿ, ಈ ಪ್ಯಾಷನ್ ಕಲಿಸ್ಕೊಡೋದೇ ಅಪ್ಪ ಅಮ್ಮ. ಚಿಕ್ಕ ಮಕ್ಕಳಿಂದನೂ ಅವ್ರಿಗೆ ಮೊಬೈಲ್ ಫೋನ್ ಹಾಡು ಹಾಕಿ, ಗೊಂಬೆ ಕುಣಿತ ಎಲ್ಲ ಹಾಕಿ, ಈ ಎಲ್ಲ ಪೈಶಾಚಿಕ ಕಾರ್ಯಗಳನ್ನು ಈ ಮಕ್ಕಳು ಒಳಗಡೆ ಫೀಡ್ ಮಾಡೋದೇ ಪೇರೆಂಟ್ಸ್. ಸ್ಟಾರ್ಟಿಂಗಿಂದನೇ ಗೊಂಬೆ ಅಲ್ವಾ, ಗೊಂಬೆನೇ. ಈಗ ಚಿಕ್ಕ ಚಿಕ್ಕ ಗೊಂಬೆ ನೋಡ್ತಾರೆ, ಆಮೇಲೆ ದೊಡ್ಡ ಗೊಂಬೆ ನೋಡ್ತಾರೆ. ಈಗ ನೀವು ತೋರಿಸ್ತಾ ಇರೋದು ಗೊಂಬೆನೇ. ಈಗ ಅವ್ರಿಗೆ ಆ ಗೊಂಬೆ ಅರ್ಥ ಆಗುತ್ತೆ, ನೀವು ಗೊಂಬೆ ನೋಡಲ್ಲ ಅಲ್ವಾ. ಈ ಗೊಂಬೆಗೆ ಮುತ್ತು ಕೊಡೋದೆಲ್ಲ ಈಗ ಗೊಂಬೆ ಆಟ. ಆಮೇಲೆ ಸ್ವಲ್ಪ ದೊಡ್ಡಕ್ಕಾಗ್ತಾ ಬಂದಮೇಲೆ ಈ ಗೊಂಬೆ ಮುತ್ತು ಅಷ್ಟು ಚೆನ್ನಾಗಿರಲ್ಲ, ರಿಯಲ್ ಮನುಷ್ಯರು ಮುತ್ತು ಕೊಡಬೇಕಲ್ಲ, ಅದು ನೋಡಬೇಕು. ಗೊಂಬೆ ತಪ್ಪಿಕೊಂಡ್ರೆ ಏನು ಚೆನ್ನಾಗಿರುತ್ತೆ. ನಮಗೀಗ 18 ವರ್ಷ ವಯಸ್ಸಾಗಿದೆ, ಈಗಲೂ ಗೊಂಬೆ ಆಟ ನೋಡೋಕ್ಕಾಗುತ್ತಾ? ಈಗ ಬೇರೆ ನೋಡಬೇಕು. ಎಲ್ಲ ಇಲ್ಲಿಂದ ಬರುತ್ತೆ. ಸ್ಟಾರ್ಟಿಂಗಲ್ಲಿ ಫೀಡ್ ಮಾಡಿಕೊಟ್ಟಿದ್ದು ಯಾರು? ಫೀಡಿಂಗ್ ಟೈಮಲ್ಲಿ ಅಮ್ಮ ಗೊಂಬೆ ಆಟ ಹಾಕ್ಕೊಟ್ರು. ನೋಡ್ತಾ ಗೊಂಬೆ ಆಟ ನೋಡ್ತಾ ತಿನ್ನಿಸ್ತಿದ್ರು. ನಿಮ್ಮ ಲೆಕ್ಕದಲ್ಲಿ ಗೊಂಬೆ ಆಟದ ಹಿಂದೆ ಇನ್ನು ಆಡಿಸೋ ಒಂದು ಕೈ ಇದೆ. ಆ ಕೈ ನಿಮಗೆ ಗೊತ್ತಿಲ್ಲ. ಒಂದು ಪೈಶಾಚಿಕ ಕೈ ಇದೆ ಎಲ್ಲ ಆಟಗಳ ಮೇಲೆ. ಮೊಬೈಲ್ ಫೋನಲ್ಲಿ ಮಕ್ಕಳು ನೋಡ್ತಾ ಇರೋದೆಲ್ಲ ಒಳ್ಳೆಯದು, ಏನು ತೊಂದರೆ ಆಗಲ್ಲ ಅಂತ ನೀವು ತಿಳ್ಕೊಂಡಿದ್ದೀರಷ್ಟೇ. ಯಾಕಂದ್ರೆ ನಿಮಗೆ ಬುದ್ಧಿ ಇಲ್ಲ, ಅದಕ್ಕೆ ಆಧ್ಯಾತ್ಮಿಕ ಜ್ಞಾನ ಇಲ್ಲ. ಆಧ್ಯಾತ್ಮಿಕ ಜ್ಞಾನ ಬರಬೇಕು, ಐ ಓಪನ್ ಆಗಬೇಕು. ಆಗ ಅರ್ಥ ಆಗುತ್ತೆ ಇದ್ರ ಹಿಂದೆಲ್ಲ ಯಾವ ಸ್ಪಿರಿಟ್ ಓಡಾಡ್ತಾ ಇದೆ ಅಂತ. ಇಡೀ ಲೋಕ ಕೇಡಿಗನ ವಶದಲ್ಲಿದೆ. ಕ್ರಿಶ್ಚಿಯನ್ ಪೇರೆಂಟ್ಸ್, ವಿ ಡು ನಾಟ್ ನೋ ಹೌ ಟು ಕ್ಯಾಚ್ ಅವರ್ ಚಿಲ್ಡ್ರನ್, ಬಟ್ ಡೆವಿಲ್ ನೋಸ್ ಹೌ ಟು ಕ್ಯಾಚ್ ಯುವರ್ ಚಿಲ್ಡ್ರನ್. ಯು ಆಲ್ರೆಡಿ ಕಾಟ್. ನೌ ಲೆಟ್ ದೆಮ್ ಬಿ ಫ್ರೀ. ಅವ್ರನ್ನ ಬಿಡುಗಡೆ ಮಾಡಿ, ಹೇಗಾದರೂ ಮಾಡಿ. ಇದು ಒಂದೇ ಅಸ್ತ್ರ. ಈ ಬೈಬಲ್ ಒಂದೇ ಅಸ್ತ್ರ, ದೇವರ ವಾಕ್ಯ ಒಂದೇ ಅಸ್ತ್ರ. ನೀವು ಪಲ್ಟಿ ಹೊಡೆದ್ರೆ ಅವ್ರನ್ನ ಬಿಡುಗಡೆ ಮಾಡೋಕ್ಕಾಗಲ್ಲ. ಮೊಬೈಲ್ ಫೋನ್ ಕೊಟ್ಟಿಲ್ಲ ಅಂತ ಅಪ್ಪ ಅಮ್ಮನ ಸಾಯಿಸ್ಲಿಕ್ಕೆ ತಯಾರಾದ ಮಕ್ಕಳು ಇದ್ದಾರೆ, ಇಲ್ಲ ಸಾಯ್ಲಿಕ್ಕೆ ತಯಾರಾದವರು ಇದ್ದಾರೆ. ನಮಗೆ ಗೇಮ್ ಮಾಡಬೇಕು, ಅದು ಮಾಡಬೇಕು, ನಮಗೆ ಮೊಬೈಲ್ ಫೋನ್ ಬೇಕು ಅಂತ ಹಠ ಮಾಡಿ ಕೊಡದೇ ಇದ್ದಾಗ ಕೋಪ ಮಾಡಿಕೊಂಡ ಮಕ್ಕಳು ಇದ್ದಾರೆ. ದಿಸ್ ಇಸ್ ದ ಕಂಡೀಷನ್, ದಿಸ್ ಇಸ್ ರಿಯಾಲಿಟಿ. ಇದನ್ನು ಅಲ್ಲಗಳೆಯೋಕ್ಕೆ ಯಾರಿಗೂ ಆಗೋದಿಲ್ಲ. ವಿ ಆರ್ ಸೋ ಪ್ಯಾಷನೇಟ್ ಅಬೌಟ್ ಅವರ್ ಮೊಬೈಲ್ ಫೋನ್ ವಿಷಯದಲ್ಲಿ ವಿ ಆರ್ ಸೋ ಪ್ಯಾಷನೇಟ್. ಚರ್ಚ್ ಒಳಗಡೆ ಕೂತ್ಕೊಂಡು ಆರಾಧನೆ ನಡೆಯುವ ಸಮಯದಲ್ಲಿ, ಪ್ರಾರ್ಥನೆ ನಡೆಯುವ ಸಮಯದಲ್ಲಿ, ಬೋಧನೆ ನಡೆಯುವ ಸಮಯದಲ್ಲಿ ಮೊಬೈಲ್ ಫೋನಲ್ಲಿ ಚಾಟಿಂಗ್ ಮಾಡುವ ಮಕ್ಕಳಿದ್ದಾರೆ, ಯೂತ್ಸ್. ಮೊಬೈಲ್ ಫೋನ್ ನೋಡ್ತಾ ಅಲ್ಲಿರೋದು ಲಸ್ಟ್ಫುಲ್ ಥಿಂಗ್ಸ್ನ ನೋಡುವವರು, ಮೆಸೇಜ್ ಶೇರ್ ಮಾಡೋರು ಇದ್ದಾರೆ ಚರ್ಚ್ ಒಳಗಡೆ ಕೂತ್ಕೊಂಡು. ಅವ್ರನ್ನ ನಾನು ಬೈತಾ ಇರೋದಲ್ಲ, ಇದನ್ನು ಸಾಫ್ಟಾಗಿ ಹೇಳಿ ಪ್ರಯೋಜನವೂ ಇಲ್ಲ, ಇದನ್ನು ಹೀಗೆ ಹೇಳೋಕ್ಕಾಗೋದು. ದಿಸ್ ಇಸ್ ದ ರಿಯಾಲಿಟಿ, ದಿಸ್ ಇಸ್ ದ ಕಂಡೀಷನ್ ಆಫ್ ಆರ್ ಚಿಲ್ಡ್ರನ್, ನಾಟ್ ಯುವರ್ ಚಿಲ್ಡ್ರನ್, ಆರ್ ಚಿಲ್ಡ್ರನ್. ನಿಮ್ಮ ಮಕ್ಕಳ ಪರಿಸ್ಥಿತಿ ಅಲ್ಲ, ನಮ್ಮ ಮಕ್ಕಳ ಪರಿಸ್ಥಿತಿ ಇದೆ. ನಾನು ಹೇಳ್ತಾ ಬಂದಿದ್ದೇನು ಅಂದರೆ, ವೆನ್ ಯು ನೋ ಯುವರ್ ಐಡೆಂಟಿಟಿ. ಟುಡೇ ಆರ್ ಚಿಲ್ಡ್ರನ್ ಡು ನಾಟ್ ನೋ ದ್ಯಾರ್ ಸ್ಪಿರಿಚುವಲ್ ಐಡೆಂಟಿಟಿ. ಇವತ್ತು ನಮ್ಮ ಮಕ್ಕಳಿಗೆ ನಮ್ಮ ಆತ್ಮಿಕ ಗುರುತು ಗೊತ್ತಿಲ್ಲ ಏನು ಅಂತ. ಇದು ಗೊತ್ತಾದರೆ ದೇ ವಿಲ್ ವಾಕ್ ಇನ್ ಫ್ರೀಡಮ್. ದೇ ವಿಲ್ ಹ್ಯಾವ್ ದ ಪ್ಯಾಷನ್ ಟು ಪ್ರೀಚ್, ಟು ಶೇರ್ ಕ್ರೈಸ್ಟ್ ಟು ಆಲ್ ದ ಪೀಪಲ್. ಅವರ ಒಳಗಡೆ ಒಂದು ಪ್ಯಾಷನ್ ಬರುತ್ತೆ. ಈ ಮೊಬೈಲ್ ಫೋನ್ ಪ್ಯಾಷನ್ ಬಂದ ಹಾಗೆ ಇನ್ನೊಂದು ಪ್ಯಾಷನ್ ಬಂದ ಹಾಗೆ, ಲಸ್ಟ್ಫುಲ್ ಪ್ಯಾಷನ್ಸ್ ಯಾವ ರೀತಿ ವರ್ಕ್ ಮಾಡುತ್ತೋ ಅದಕ್ಕೆ ಆಪೋಸಿಟ್ ಆಗಿ ಈ ಒಂದು ದೈವಿಕವಾದ ಪ್ಯಾಷನ್, ಪರಿಶುದ್ಧಾತ್ಮನ ಉಂಟು ಮಾಡುವ ಈ ಒಂದು ಅತಿಯಾದ ಆಸೆ, ಆಸಕ್ತಿ, ತೀವ್ರವಾದ ಆಸಕ್ತಿ ನಮ್ಮೊಳಗಡೆ ಬರುತ್ತೆ. ಯಾವುದಕ್ಕೆ?
ಯೇಸು ಕ್ರಿಸ್ತನ ಶುಭ ಸಂದೇಶ ನಾನು ಸಾರಬೇಕು. ದುಡ್ಡು ಮಾಡಬೇಕು ಅಲ್ಲ, ಚೆನ್ನಾಗಿ ದುಡ್ಡು ಮಾಡಬೇಕು, ದುಡಿಬೇಕು ಅಲ್ಲ, ಅದೆಲ್ಲ ಲೋಕದ್ದು. ಅದೆಲ್ಲ ಲೋಕದ್ದು. ದುಡಿಮೆ ಮಾಡೋ ತಪ್ಪಲ್ಲ, ದುಡಿಬೇಕು. ಆದರೆ ದುಡ್ಡು ಮಾಡೋ ಇಂಟೆನ್ಷನ್ನಿಂದ ದುಡಿಯೋದಲ್ಲ, ದುಡಿಬೇಕು. ಸೋಂಬೇರಿಗಳಾಗಿರಬಾರ್ದು, ಉದ್ದೇಶ ಸರಿಯಾಗಿರಬೇಕು. ನಾನು ಹೇಳ್ತಾ ಇರೋದು ಕ್ರೈಸ್ತ ವಿಶ್ವಾಸಿಗಳಿಗೆ. ಸುಮ್ಮನೆ ಪ್ರಾರ್ಥನೆ ಮಾಡಿದ ತಕ್ಷಣ ಏನು ಜಾದು ಆಗಲ್ಲ ಪ್ರಿಯರೇ. ವಿ ಮಸ್ಟ್ ನೋ ದೀಸ್ ಟ್ರೂತ್ಸ್. ಈ ಸತ್ಯದ ಅರಿವು ನಮ್ಮೊಳಗಡೆ ಮನವರಿಕೆ ಆಗಬೇಕು. ಸ್ಟಾರ್ಟ್ ರೀಡಿಂಗ್ ಬೈಬಲ್. ದ್ಯಾಟ್ ಇಸ್ ದ ಈಸಿ ವೇ. ಮತ್ತೆ ಹೇಳ್ತೀನಿ, ಯಾಕೆಂದರೆ ನಾವು ಬರೋದು ತಿಂಗಳಿಗೆ ಒಂದೇ ಸಾರಿ ಇಲ್ಲಿಗೆ ಅಲ್ವಾ? ತಿಂಗಳಿಗೆ ಒಮ್ಮೆ ಮಾತ್ರ ಅಲ್ವಾ? ತಿಂಗಳಿಗೆ ಒಮ್ಮೆ. ಅದು ನೀವು ಎಷ್ಟು ಕಷ್ಟಪಟ್ಟು ಕೂತ್ಕೊಳ್ತಾ ಇದ್ದೀರಿ ನಿಮಗೆ ಗೊತ್ತು. ಇಷ್ಟಪಟ್ಟೋ ಕಷ್ಟಪಟ್ಟೋ ನನಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತು ನೀವು ಎಷ್ಟು ಕಷ್ಟಪಟ್ಟು ಕೂತ್ಕೊಳ್ತಾ ಇದ್ದೀರಿ ಅಂತ. ಈ ಒಂದೂವರೆ ಗಂಟೆ ಪ್ರಬೋಧನೆಯಲ್ಲಿ ಅಥವಾ 2 ಗಂಟೆ ಈ ಒಂದು ಪ್ರೇಯರ್ ಮೀಟಿಂಗಲ್ಲಿ ನೀವು ಎಷ್ಟು ಅರ್ಥ ಮಾಡಿಕೊಂಡು ಅದನ್ನು ಅಳವಡಿಸ್ಕೊಳ್ಳಿಕ್ಕಾಗುತ್ತೋ ನಿಮಗೆ ಗೊತ್ತು. ನಮಗೊಂದು ದಿನ ಊಟ ಇಲ್ಲ ನೀರಿಲ್ಲ ಅಂದರೆ ಸ್ವರ್ಗ ಹೋಗ್ತೀವಿ. ನಾವು ತಿಂಗಳಿಗೆ ಒಮ್ಮೆ ಒಂದು 2 ಅವರ್ಸ್ ಮಾತ್ರ ಆಧ್ಯಾತ್ಮಿಕ ಊಟ ಮಾಡಿ ಮಿಕ್ಕಿದ ದಿವಸ ಎಲ್ಲ ವಾಕ್ಯದ ಅರಿವಿಲ್ಲದೆ ಇದ್ದರೆ ನಮ್ಮ ಆತ್ಮದ ಪರಿಸ್ಥಿತಿ, ನಮ್ಮ ಆತ್ಮಿಕ ಜೀವನದ ಪರಿಸ್ಥಿತಿ ಏನಾಗ್ಬೋದು ನೀವು ಯೋಚನೆ ಮಾಡಿ. ಈಗ ಅದಕ್ಕೆ ಏನು ಮಾಡಬೇಕು? ಪರಿಹಾರ ಎಲ್ಲ ದಿನ ನಮಗೆ ಬರೋಕ್ಕಾಗಲ್ಲ. ಆದರೆ ನಿಮ್ಮ ಮನೆಯಲ್ಲಿ ಬೈಬಲ್ ಇದೆಯಲ್ವಾ, ಇದನ್ನು ಪ್ರತಿದಿನ ನೀವು ಓಪನ್ ಮಾಡಿ ಪ್ರತಿದಿನ ಓದಿ, ಧ್ಯಾನ ಮಾಡಿ, ಪವಿತ್ರಾತ್ಮನ ಸಹಾಯ ಕೇಳಿ ಪ್ರಾರ್ಥಿಸಿ. ಪರಿಶುದ್ಧಾತ್ಮರು ನಮಗೆ ಸಹಾಯ ಮಾಡ್ತಾರೆ. ಈಗ ಹೇಳಿದೆಲ್ಲ ಪಾಯಿಂಟ್ಸ್ಗಳು ನಮ್ಮ ಜೀವನದಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಲಿಕ್ಕಾಗುತ್ತೆ. ಇದು ಯಾವುದು ಔಟ್ ಆಫ್ ಆರ್ಡರ್ ಅಲ್ಲ, ಇದೆಲ್ಲ ಹೊರಗಡೆ ಔಟ್ಡೇಟೆಡ್ ಅಲ್ಲ, ಔಟ್ ಆಫ್ ಆರ್ಡರ್ ಅಲ್ಲ, ಇದೆಲ್ಲ ಹೊರಗಡೆ ಇರ್ತಕ್ಕಂಥ ವಿಷಯ ಅಲ್ಲ. ಅಥವಾ ಇದೆಲ್ಲ ಆಗದೆ ಇರೋದು, ಮುಗಿದು ಹೋಗಿರೋದು ನಮಗಲ್ಲ ಅಂತಲ್ಲ, ನಮಗೆ, ಇದೆಲ್ಲ ನಮಗೆ. ಇಫ್ ವಿ ಆರ್ ದ ಚಿಲ್ಡ್ರನ್ ವಿ ಕ್ಯಾನ್. ನಾವು ಮಕ್ಕಳು. ಒಂದು ವಾಕ್ಯ ಓದಿ ನಿಲ್ಲಿಸ್ಬಿಡ್ತೀನಿ, ಕಂಟಿನ್ಯೂ ಮಾಡೋಕ್ಕೆ ಟೈಮ್ ಇಲ್ಲದೆ ಇರೋದ್ರಿಂದ ಒಂದು ವಾಕ್ಯ ಓದಿ ಇವತ್ತಿನ ಬೋಧನೆನ ಪ್ರಾರಂಭ ಅಲ್ಲ ನಿಲ್ಲಿಸ್ಬಿಡ್ತೀನಿ. ಆಲ್ರೆಡಿ ಸಫಿಷಿಯೆಂಟಾಗಿ ನಮಗೆ ಬೇಕಾಗಿರೋ ದೇವರು ಕೊಟ್ಟಿದ್ದಾರೆ. ಅದಕ್ಕೆ ನಾವು ಇದನ್ನೇ ಧ್ಯಾನ ಮಾಡೋಣ, ಆಸೆ ಪಡೋಣ. ದೇವರೇ, ಈ ಫ್ರೀಡಮ್ ನನಗೆ ಬೇಕು, ಈ ಫ್ರೀಡಮ್ ನನಗೆ ಬೇಕು. ಏನೆಲ್ಲ ಆ ಒಂದು ಫ್ರೀಡಮಲ್ಲಿ ನಡೆಯುವಾಗ ಏನೆಲ್ಲ ನಮ್ಗೆ ಅನುಭವಿಸ್ಲಿಕ್ಕಾಗುತ್ತೆ? ಕ್ವಿಕ್ಕಾಗಿ ಹೇಳ್ತೀರಾ ಯಾರಾದರೂ? ಬೇಗ ಹೇಳ್ತೀರಾ? ಯೇಸುವಿನ ಸ್ವಾತಂತ್ರ್ಯದಲ್ಲಿ ನಾನು ಜೀವಿಸುವಾಗ ಏನೆಲ್ಲ ನಮಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಏನೆಲ್ಲ ಮಾಡ್ಬೋದು ನಮಗೆ? ಏನು ಭಯವಿಲ್ಲದೆ ಜೀವಿಸ್ಬೋದು, ಪರಿಶುದ್ಧರಾಗಿ ಜೀವಿಸಲಿಕ್ಕೆ ಬೇಕಾದ ಸಾಮರ್ಥ್ಯ ಸಿಗುತ್ತೆ, ಎಲ್ಲರನ್ನು ಪ್ರೀತಿಸಲಿಕ್ಕೂ ಕ್ಷಮಿಸಲಿಕ್ಕೂ ಬೇಕಾದ ಶಕ್ತಿ ನಮಗೆ ಸಿಗುತ್ತೆ. ಯೇಸುವಿಗಾಗಿ, ಸುಮ್ಮನೆ ಕಷ್ಟ ಸಂಕಟ ಅಲ್ಲ, ಯೇಸುವಿಗಾಗಿ. ಅದು ಇಂಪಾರ್ಟೆಂಟ್. ಶುಭ ಸಂದೇಶಕ್ಕಾಗಿ, ದೇವರ ವಾಕ್ಯಕ್ಕಾಗಿ ಕಷ್ಟ ಸಂಕಟಗಳನ್ನ ಅನುಭವಿಸಲಿಕ್ಕೆ ಬೇಕಾದ ಶಕ್ತಿ ನಮಗೆ ಸಿಗುತ್ತೆ. ಬ್ಯೂಟಿಫುಲ್. ಆಮೇಲೆ ದೇವರನ್ನ ಮೆಚ್ಚಿಸ್ತಾ ಬದುಕ್ಬೋದು. ಮನುಷ್ಯರನ್ನ ಮೆಚ್ಚಿಸೋದು ಅಲ್ಲ, ದೇವರಿಗೆ ಮೆಚ್ಚುಗೆ ಆದ ಜೀವನ, ಗಾಡ್ ಪ್ಲೀಸಿಂಗ್ ಲೈಫ್. ಓಕೆ. ದೇವರಿಗೆ ಇಷ್ಟ ಇಲ್ಲದೆ ಇರೋದನ್ನು ನಾವು ಇಷ್ಟಪಡೋದಿಲ್ಲ, ದೇವರಿಗೆ ಇಷ್ಟ ಆಗೋದನ್ನು ನಾವು ಇಷ್ಟಪಡುವಂಥ ಜೀವನವನ್ನು ಜೀವಿಸಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ. ದೇವರ ನಾಮ, ಯೇಸು ನಾಮ ಮಹಿಮೆ ಹೊಂದುವ ಉದ್ದೇಶ, ಗುರಿ ಇಟ್ಕೊಂಡು ಈ ಭೂಮಿಯಲ್ಲಿ ನಾವು ಬದುಕ್ತೀವಿ. ಶುಭ ಸಂದೇಶ ಸಾರಬೇಕೆಂಬ ಆತ್ಮೀಕವಾದ ಬಯಕೆ ನಮ್ಮಲ್ಲಿ ಬರುತ್ತೆ. ಆ ತೀವ್ರವಾದ ಒಂದು ಬಯಕೆ, ಆಸಕ್ತಿ ನಮಗೆ ಬರುತ್ತೆ. ಏನು ಬಯಕೆ ಬರುತ್ತೆ? ಯೇಸು ಕ್ರಿಸ್ತನ ಶುಭ ಸಂದೇಶ ನಾನು ಸಾರಬೇಕು. ಮೈಕಿಡ್ಕೊಂಡಲ್ಲ, ಆಯಿತಾ? ಅದು ಬೇರೆ, ಅದು ಬಿಟ್ಬಿಡಿ. ಅದಕ್ಕೋಸ್ಕರ ಆಸೆ ಪಡಲೇಬೇಡಿ, ಅದು ಪ್ರಯೋಜನ ಇಲ್ಲ. ಶುಭ ಸಂದೇಶ ಸಾರಬೇಕು ನಾನು ಕೂಡ, ಆ ಆಸೆ ಪಡಿ. ನಿಜವಾಗಲೂ ಪ್ರೀತಿಯ ಸಹೋದರ ಸಹೋದರಿಯರೇ, ಶುಭ ಸಂದೇಶ ಸಾರಲಿಕ್ಕೆ ನಮಗೆ ಎಲ್ಲರಿಗೂ ವೇದಿಕೆ ಇದೆ. ಶುಭ ಸಂದೇಶ ಸಾರಲಿಕ್ಕೆ ವೇದಿಕೆ ಇಲ್ಲದಿದ್ದವರು ಒಬ್ಬರು ಇಲ್ಲ. ಮತ್ತು ಎಲ್ಲರಿಗೂ ಅವಕಾಶ ಇದೆ. ಆಲ್ ಆಫ್ ಅಸ್ ಹ್ಯಾವ್ ಪ್ಲ್ಯಾಟ್ಫಾರ್ಮ್ and opportunity to share the gospel every day. ಅದು ಎಲ್ಲಿ ಕೇಳಿದರೆ, ಇನ್ ಅವರ್ ಫ್ಯಾಮಿಲೀಸ್, ನಮ್ಮ ಕುಟುಂಬದಲ್ಲಿ, ನಮ್ಮ ಮನೆಯಲ್ಲಿ, ನಾವು ಕೆಲಸ ಮಾಡೋ ಜಾಗದಲ್ಲಿ.
ಶುಭ ಸಂದೇಶ ಸಾರಲಿಕ್ಕೆ ಕೆಲವರು ಹೇಳ್ತಾರಲ್ವ, ಶುಭ ಸಂದೇಶ ಸಾರಲಿಕ್ಕೆ ನಮ್ಮನ್ನು ಯಾರೂ ಕರೀತಾ ಇಲ್ಲ. ಹೇಗೆ ಕರಿಬೇಕಾಗಿತ್ತು? ಒಂದು ಸ್ಟೇಜೆಲ್ಲ ಹಾಕಿ ಮೈಕ್ ಸೆಟ್ಟೆಲ್ಲ ಹಾಕಿ ಕರಿಬೇಕಾಗಿತ್ತಾ? ಅದು ಬೇಡ ಬಿಡಿ, ಅದೆಲ್ಲ ಬೇಕಾಗಿರೋದು. ಅದೆಲ್ಲ ಕರಿಸ್ಮ್ಯಾಟಿಕ್ ಸ್ಟೈಲ್, ಅದು ಬಿಟ್ಬಿಡಿ, ಸೈಡಿಗೆ ಇಟ್ಬಿಡಿ. ಪ್ರತಿಯೊಬ್ಬರಿಗೂ ಕರೆ ಇದೆ. ವಿ ಆರ್ ಕಾಲ್ಡ್ ಟು ಪ್ರೊಕ್ಲೈಮ್ ಅವರ್ ಫೇತ್. ವೇರ್? ಎವ್ರಿವೇರ್. ನಾವು ಕರೆಯಲ್ಪಟ್ಟಿದ್ದು ಯಾತಕ್ಕೋಸ್ಕರ? ನಮ್ಮ ವಿಶ್ವಾಸವನ್ನು ಸಾರಲಿಕ್ಕೋಸ್ಕರ, ಪ್ರಕಟಪಡಿಸ್ಲಿಕ್ಕೋಸ್ಕರ. ಎಲ್ಲಿ? ಎಲ್ಲ ಕಡೆಗಳಲ್ಲೂ. ಅದಕ್ಕೆ ಯಾವುದು ಸ್ಪೆಸಿಫಿಕ್ ವೇದಿಕೆ ಅಂತ ಇಲ್ಲ. ದೇರ್ ಇಸ್ ನೋ ಸ್ಪೆಸಿಫಿಕ್ ಸ್ಟೇಜ್ ಆರ್ ಪ್ಲೇಸ್. ಎವ್ರಿವೇರ್, ವೆನ್, ಆಲ್ವೇಸ್, ಯಾವಾಗಲೂ. ದಟ್ ಈಸ್ ಆರ್ ಪ್ರೈಮರಿ ಡ್ಯೂಟಿ ಆ್ಯಸ್ ಕ್ರಿಶ್ಚಿಯನ್ಸ್. ಕ್ರೈಸ್ತರಾಗಿ ನಮ್ಮ ಪ್ರೈಮರಿ ಡ್ಯೂಟಿ, ಪ್ರಾಥಮಿಕ ಕರ್ತವ್ಯ ಏನು ಕೇಳಿದರೆ, ಕ್ರಿಸ್ತನನ್ನು ಮಹಿಮೆ ಪಡಿಸೋದು, ಶುಭ ಸಂದೇಶ ಸಾರೋದು. ಅಜ್ಜ ಅಜ್ಜಿ ಕೆಲಸ ಏನು? ಶುಭ ಸಂದೇಶ ಸಾರಿ. ಯಾರಿಗೆ? ಮೊಮ್ಮಕ್ಕಳಿಗೆ. ಅಪ್ಪ ಅಮ್ಮನ ಕೆಲಸ ಏನು? ಅದೇ. ಗಂಡ ಹೆಂಡತಿ ಕೆಲಸ ಏನು? ಮುಖ್ಯವಾಗಿ ಪರಸ್ಪರ ಒಬ್ಬರಿಗೊಬ್ಬರು ಶುಭ ಸಂದೇಶ ಸಾರಬೇಕು. ಎರಡು ರೀತಿಯಲ್ಲಿ ಸಾರಬಹುದು. ಒಂದು ನಮ್ಮ ಬಾಯಿ ಮಾತು, ಇನ್ನೊಂದು ನಮ್ಮ ಲೈಫ್. ದ ವೇ ವಿ ಲಿವ್, ದ ವೇ ವಿ ಕಂಡಕ್ಟ್ ಅವರ್ ಲೈಫ್ ಇನ್ ಅ ಫ್ಯಾಮಿಲೀಸ್ ಆ್ಯಂಡ್ ವರ್ಕ್ ಪ್ಲೇಸ್ ಆ್ಯಂಡ್ ಚರ್ಚ್. ನಾವು ಕೆಲಸ ಮಾಡೋ ಸ್ಥಳದಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಸಭೆಯಲ್ಲಿ, ನಾವಿರ್ತಕ್ಕಂಥ ಪ್ರೇಯರ್ ಗ್ರೂಪಲ್ಲಿ ನಾವು ನಮ್ಮ ಲೈಫನ್ನು ಹೇಗೆ ಲೀಡ್ ಮಾಡ್ತಿದ್ದೀವಿ, ಅದು ಆ್ಯಂಡ್ ಓಕಲ್ ಸಾರಬೇಕು. ಬಾಯಿ ತೆರೆದು ಹೇಳಬೇಕು. ಹೂ ಈಸ್ ಜೀಸಸ್, ವಾಟ್ ಈಸ್ ಫೇತ್, ವಾಟ್ ಈಸ್ ಪ್ರೇಯರ್, ವಾಟ್ ಈಸ್ ಸಿನ್, ವಾಟ್ ಈಸ್ ಪ್ಲೀಸಿಂಗ್ ಟು ಗಾಡ್. ಇದು ಹೇಳಬೇಕು, ಬಾಯಲ್ಲಿ ಹೇಳ್ಕೊಡ್ಬೇಕು. ಬಾಯಿ ಮುಚ್ಕೊಂಡು ಕೂತ್ಕೊಂಡ್ರಾಗಲ್ಲ. ವಿ ಹ್ಯಾವ್ ಟು ಶೇರ್ ದ ಗುಡ್ನೆಸ್ ಆಫ್ ಗಾಡ್. ದೇವರ ಒಳಿತನ್ನು, ಈ ಶುಭ ಸಂದೇಶವನ್ನು ನಾವು ಸಾರುವರಾಗಬೇಕು. ವೆನ್ ವಿ ವಾಕ್ ಇನ್ ದ ಫ್ರೀಡಮ್ ಆಫ್ ಕ್ರೈಸ್ಟ್ ಜೀಸಸ್, ವಿ ವಿಲ್ ಬಿ ಏಬಲ್ ಟು ಡೂ ದಟ್. ಆದರೆ ಖಂಡಿತವಾಗಲೂ ನಾವು ಮಕ್ಕಳೇ, ದೇವರ ಮಕ್ಕಳೇ. ಆದರೆ ಒಂದೇ ಒಂದು ವಾಕ್ಯ ಹೇಳಿ ನಾನು ನಿಲ್ಲಿಸ್ತೀನಿ ಇವತ್ತು, ಆಯಿತಾ? ಲಾಸ್ಟ್ ಆ್ಯಂಡ್ ಫಸ್ಟ್ ವರ್ಸ್. ಸಂತ ಪೌಲರು ಗಲಾತ್ಯದವರಿಗೆ ಬರೆದ ಪತ್ರಿಕೆ, ಸಂತ ಪೌಲರು ಗಲಾತ್ಯದವರಿಗೆ ಬರೆದ ಪತ್ರಿಕೆ, ಅಧ್ಯಾಯ 4 ವಾಕ್ಯ 7. ಗಲೇಷಿಯನ್ಸ್ ಚಾಪ್ಟರ್ 4. ಆದ್ದರಿಂದ ಓಕೆ, 6, 7 ಒಟ್ಟಿಗೆ ಓದ್ಬಿಡೋಣ. ನೀವು ದೇವರ ಮಕ್ಕಳಾಗಿರುವುದರಿಂದಲೇ, ನೀವು ದೇವರ ಮಕ್ಕಳಾಗಿರುವುದರಿಂದಲೇ ಅಪ್ಪ ತಂದೆ ಎಂದು ಕರೆಯುವ, ಅಪ್ಪ ತಂದೆ ಎಂದು ಕರೆಯುವ ತಮ್ಮ ಪುತ್ರನ ಆತ್ಮವನ್ನು ದೇವರು ನಮ್ಮ ಹೃದಯಗಳಿಗೆ ಕಳುಹಿಸಿದ್ದಾರೆ. ದೇವರು ನಮ್ಮ ಹೃದಯಗಳಿಗೆ ಕಳುಹಿಸುತ್ತಾರೆ ಅಲ್ಲ, ಕಳುಹಿಸಿದ್ದಾರೆ. ಆದ್ದರಿಂದ ದೇವರ ಅನುಗ್ರಹದಿಂದಲೇ ನೀನು ಇನ್ನು ಮನೆಯಾಳಲ್ಲ. ನೀನಿನ್ನು ಏನಲ್ಲ? ಮನೆ ಆಳಲ್ಲ, ಗುಲಾಮ ಅಲ್ಲ. ಆದ್ರೆ ಏನಾಗಿದೆಯಾ? ಮಗನಾಗಿದ್ದಿ. ಏನಾಗಿದ್ದಿ? ಹಾಗಾದ್ರೆ ಪವಿತ್ರಾತ್ಮರನ್ನ ಪಡೆದಿರುವ, ಸ್ವೀಕಾರ ಮಾಡಿರುವ ನಾವೆಲ್ಲರೂ ದೇವರಿಗೆ ಏನಾಗಿದ್ದೀವಿ? ಮಕ್ಕಳು. ವಿ ಆರ್ ದಿ ಚಿಲ್ಡ್ರನ್ ಆಫ್ ಗಾಡ್. ಕೃಪೆ ಇದು, ದೇವರ ಕೃಪೆ ಇದು. ನಾವೇನೋ ಕಷ್ಟಪಟ್ಟಿದ್ದಕ್ಕೆ ದೇವರ ಮಕ್ಕಳಾಗಿಲ್ಲ. ಕೃಪೆಯಿಂದ, ದೇವರ ಕರುಣೆಯಿಂದ, ದೇವರ ಅನುಗ್ರಹದಿಂದ ನಾವಿವತ್ತು ದೇವರ ಮಕ್ಕಳಾಗಿದ್ದೇವೆ. ಅದಕ್ಕೆ ಎವಿಡೆನ್ಸ್ ಏನು, ಗ್ಯಾರಂಟಿ ಏನು ಕೇಳಿದರೆ, ನಮ್ಮ ಒಳಗೆ ಇರುವ ಪರಿಶುದ್ಧಾತ್ಮರು, ಪವಿತ್ರಾತ್ಮನ ಮುಖಾಂತರ ನಾವೀಗ ಮಕ್ಕಳಾಗಿದ್ದೇವೆ. ಮಕ್ಕಳಿಂದ ಮೇಲೆ ವಾರಸುದಾರರು. ಹೌದು, ವಾರಸುದಾರರು ಅಂದ್ರೆ ಏನು? ಓನರ್. ಯಾವುದಕ್ಕೆ? ಏರ್ಸ್ ಅಲ್ವಾ? ಬಾಧ್ಯಸ್ಥರು, ಏರ್ಸ್, ಓನರ್ಸ್. ನಾವು ಯಾವುದಕ್ಕೆ ಬಾಧ್ಯಸ್ಥರು? ಹಕ್ಕುದಾರರು. ಅಪ್ಪನ ಆಸ್ತಿಗೆ. ತಂದೆಯಾದ ದೇವರ ಹತ್ರ ಏನಿದೆಯೋ ಎಲ್ಲ ನಮ್ಮದೇ, ನಮಗೆ. ತಂದೆಯಾದ ದೇವರ ಹತ್ರ ಏನಿದೆ? ಮರ್ಸಿಡೀಸ್ ಬೆನ್ಸ್ ಇದೆಯಾ? ಏನಿದೆ? ಸೈಟ್ ಇದೆಯಾ? ಅವ್ರ ಹತ್ರ ಏನಿದೆ ಕೂಡ? ಅವ್ರ ಹತ್ರ ಇರೋದು ಕರುಣೆ, ಅವ್ರ ಹತ್ರ ಇರೋದು ಕ್ಷಮೆ, ಪರಿಶುದ್ಧತೆ, ಪ್ರೀತಿ, ತ್ಯಾಗ, ಸಂಯಮ. ಓಕೆ, ಇದೆಲ್ಲ ಅವರ ಆಸ್ತಿ. ನಾವು ಅಳಿದು ಹೋಗುವ ಆಸ್ತಿಗಾಗಿ ಒದ್ದಾಡ್ತಾ ಇದ್ದೀವಿ, ಅಳಿದು ಹೋಗುವ ಸಂಪತ್ತಿಗಾಗಿ ಪ್ರಾರ್ಥಿಸ್ತಾ ಇದ್ದೀವಿ. ಇದೆಲ್ಲ ಅಳಿದು ಹೋಗುವಂಥ ಆಸ್ತಿಗಳು, ಸಂಪತ್ತುಗಳು ಅಳಿದು ಹೋಗಲ್ಲ. ಕ್ಷಮೆ ಅಳಿದು ಹೋಗಲ್ಲ. ಪ್ರೀತಿ ಅದೆಂದಿಗೂ ಅರಿಯದು ಸೋಲನ್ನು.
ಪ್ರೀತಿ ಯಾವತ್ತೂ ಅಳಿದು ಹೋಗಲ್ಲ, ಶಾಶ್ವತವಾಗಿರುತ್ತೆ. ಅದಕ್ಕಿಂತ ದೊಡ್ಡ ಆಸ್ತಿ ಯಾವುದಿದೆ? ಅದು ನಮಗೆ ಎಂಜಾಯ್ ಮಾಡ್ಬೋದಂತೆ. ನಮ್ಮ ದೊಡ್ಡ ಕೊರತೆ ಏನು ಗೊತ್ತಾ? ಈ ಅಪ್ಪನ ಆಸ್ತಿ ನಾವು ತಿಂತಾ ಇಲ್ಲ. ನಾವು ಯಾವ್ಯಾವ್ದ್ರದೋ ಹಿಂದೆ ಇವ್ರ ಆಸ್ತಿ ಹುಡ್ಕೊಂಡು ಅದ್ರ ಮೇಲೆ ಕೇಸ್ ಹಾಕ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಕಾಲ ಕಳ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಅಪ್ಪನ ಆಸ್ತಿ ಪ್ರೀತಿ ಇದ್ದು ಬಿಟ್ಟರೆ ನಮ್ಮ ಆಸ್ತಿ ತಗೊಂಡೋಗಪ್ಪ, ತಗೊಂಡೋಗಿ ಮನೆ ಕಟ್ಕೊಳ್ತೀರ ಕಟ್ಕೊಳ್ಳಿ. ಇದನ್ನು ಮಾಡ್ಲಿಕ್ಕೆ ನಮ್ಗೆ ಆಗುತ್ತಾ ಕೇಳಿದ್ರೆ ಆಗುತ್ತೆ. ಆದರೆ ಇವತ್ತು ನಮ್ಗೆ ಆಗ್ತಾ ಇಲ್ಲ. ಯಾಕಂದರೆ ನಾವು ಯಾರು ಅಂತ ನಮಗೆ ಗೊತ್ತಿಲ್ಲ. ವಿ ಡು ನಾಟ್ ನೋ ಆರ್ ಐಡೆಂಟಿಟಿ. ನಮ್ಮ ಗುರುತು ನಮಗೆ ಗೊತ್ತಿಲ್ಲ. ಗೊತ್ತಿಲ್ಲದೆ ಇದ್ರೆ ನಾವು ಹೇಗಿರ್ತೀವಿ ಅನ್ನೋದಕ್ಕೆ ಅದೇ ವಾಕ್ಯ ಕಂಟಿನ್ಯೂ. ಹಿಂದೆ ನೀವು ದೇವರನ್ನು ಅರಿಯದೇ ಇದ್ದೀರಿ. 4ನೇ ಅಧ್ಯಾಯ 1ನೇ ವಾಕ್ಯ ಓದೋಣ. ನಾನು ಮತ್ತೆ ಹೇಳುವುದೇನೆಂದರೆ ಆಲ್ರೆಡಿ ಹೇಳಿ ಆಯಿತು. ಮತ್ತೆ ಹೇಳುವುದೇನೆಂದರೆ ವಾರಸುದಾರನು ತಂದೆಯ ಆಸ್ತಿಗೆಲ್ಲ ಹಕ್ಕುದಾರನಾಗಿದ್ರೂ ಕೂಡ ಅವನು ಬಾಲಕನಾಗಿರುವ ತನಕ ಅವನಿಗೂ ಆಳಿಗೂ ವ್ಯತ್ಯಾಸವಿರುವುದಿಲ್ಲ. ಎಲ್ಲಿವರೆಗೆ? ಈಗ ನಿಮ್ಮಪ್ಪ ನಿಮ್ಮ ಹೆಸರಿಗೆ ಒಂದು ಆಸ್ತಿನ ರಿಜಿಸ್ಟರ್ ಮಾಡಿ ಕೊಡ್ತಾರೆ. ಓಕೆ, ಈಗ ನೀವಿನ್ನು ಮೆಜಾರಿಟಿಗೆ ಬಂದಿಲ್ಲ. 18 ವರ್ಷನ 21 ವರ್ಷನ ಬರುತ್ತಲ್ವ ಸರ್ಕಾರದ ನಿಯಮದ ಪ್ರಕಾರ. ಎಷ್ಟು? 21. ನೀವು 6 ವರ್ಷ ಪ್ರಾಯ ಇದ್ದಾಗ ನಿಮ್ಮಪ್ಪ ನಿಮ್ಮ ಹೆಸರಿಗೆ ರಿಜಿಸ್ಟರ್ ಮಾಡಿಕೊಡ್ತಾರೆ. ಈಗ ನಂದು ಆಸ್ತಿ ಇದು, ನನ್ನ ಹೆಸರಿಗೆ ರಿಜಿಸ್ಟರ್ ಆಗಿದೆ ಅಂತ ಹೇಳ್ಬಿಟ್ಟು ನೀವು ಮಾರಾಟ ಮಾಡ್ಬೋದಾ? ನೀವು ಮಾರಾಟ ಮಾಡ್ಲಿಕ್ಕೆ ಆಗಬೇಕಾದ್ರೆ ನೀವೇನಾಗಬೇಕು? ಮೆಜಾರಿಟಿಗೆ ಬರಬೇಕು. ಅದೇ ರೀತಿಯಲ್ಲಿ ಆತ್ಮಿಕ ಜೀವಿತದಲ್ಲೂ ಕೂಡ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಬೇಬಿ ಸಿಟ್ಟಿಂಗಲ್ಲಿ ಕೂತ್ಕೊಂಡು ಹಿಂಗೆ ಇದ್ದರೆ ನಮಗೂ ಆಳಿಗೂ ವ್ಯತ್ಯಾಸ ಇರೋದಿಲ್ಲ. ಮನೆಗೆ ಬರೋ ಒಬ್ಬ ಕೆಲಸದವನು ಹೇಗೆ ಕೆಲಸ ಮಾಡ್ಕೊಂಡು ಹೋಗ್ತಾನೋ ಅದೇ ರೀತಿಯಲ್ಲಿ ಒಂದು ಆಳಿನ ಥರ ನಾವಿರಬೇಕಾಗ್ತದೆ. ದಟ್ ಈಸ್ ನಾಟ್ ಫ್ರೀಡಮ್. ಈ ಸ್ವಾತಂತ್ರ್ಯದಲ್ಲಿ ನಾವು ಬದುಕಲಿಕ್ಕೆ ಸಾಧ್ಯವಾಗಬೇಕಾದ್ರೆ ವಿ ಹ್ಯಾವ್ ಟು ಗ್ರೋ ಟು ದ ಮೆಚ್ಯೂರಿಟಿ ಆಫ್ ಕ್ರೈಸ್ಟ್ ಜೀಸಸ್. ಕ್ರಿಸ್ತ ಯೇಸುವಿನ ಪರಿಪೂರ್ಣತೆಯ ಮಟ್ಟವನ್ನು ತಲುಪಲಿಕ್ಕೋಸ್ಕರ ನಾವು ದಿನದಿಂದ ದಿನಕ್ಕೆ, ವರ್ಷದಿಂದ ವರ್ಷಕ್ಕೆ ಆತ್ಮಿಕವಾಗಿ ಬಲಗೊಳ್ಳಬೇಕು, ಬೆಳಿಬೇಕು. ಬರೀ ಶರೀರ ಮಾತ್ರ ದೊಡ್ಡಕ್ಕೆ ಬೆಳೆಸಿ ಸತ್ತೋಗಿ ಏನು ಪ್ರಯೋಜನ? ಆತ್ಮಿಕವಾಗಿಯೂ ಕೂಡ ನಾವು ಬಲಗೊಳ್ಳಬೇಕು, ನಾವು ಬೆಳಿಬೇಕು. ಫಾರ್ ಅವರ್ ಸ್ಪಿರಿಚುವಲ್ ಗ್ರೋತ್ ವಿ ನೀಡ್ ದಿ ಸ್ಪಿರಿಚುವಲ್ ಫುಡ್. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಮಕ್ಕಳಾಗಿದ್ದರೂ ಕೂಡ ಆಳ್ತರ ಇದ್ದರೆ, ಸ್ಲೇವ್ ಥರ ಇದ್ದರೆ ತುಂಬ ಕಷ್ಟ. ಮೈ ಪಾಯಿಂಟ್ ಇಸ್ ದಿಸ್: heirs as long as they are minors are no better than slaves, though they are the owners of all the property. ನಮ್ಮ ಪರಿಸ್ಥಿತಿ ಇವತ್ತು ಆತ್ಮಿಕ ಜೀವಿತದಲ್ಲಿ ಹೀಗೆ ಇದೆ. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ನಮಗೆ ಕೊಟ್ಟ ಆ ಸ್ವಾತಂತ್ರ್ಯ ನಾವೆಲ್ಲರೂ ಎಂಜಾಯ್ ಮಾಡಬೇಕು. ಎಂಜಾಯ್ ಮಾಡಲಿಕ್ಕೆ ಆಗಬೇಕಾದ್ರೆ ಐ ಮಸ್ಟ್ ನೋ ಮೈ ಸ್ಪಿರಿಚುವಲ್ ಐಡೆಂಟಿಟಿ. ಯೇಸು ಕ್ರಿಸ್ತನಲ್ಲಿ, ದೇವರಲ್ಲಿ ನಾನು ಯಾರಾಗಿದ್ದೇನೆ, ನನಗೆ ಎಂಥ ಸ್ಥಾನಮಾನ ದೇವರು ಕೊಟ್ಟಿದ್ದಾರೆ, ಎಂಥ ಒಂದು ಅವಕಾಶ, ಅಧಿಕಾರ ದೇವರು ನನಗೆ ಕೊಟ್ಟಿದ್ದಾರೆ, ಎಂಥ ಮಹಿಮೆ ದೇವರು ನನಗೆ ಕೊಟ್ಟಿದ್ದಾರೆ. ಇದೆಲ್ಲವನ್ನು ವಾಕ್ಯದ ಮುಖಾಂತರ ನಾವು ತಿಳ್ಕೋಬೇಕು. ಕಳೆದ 2-3 ತಿಂಗಳಿಂದನೂ 3 ತರಗತಿಯಲ್ಲಿ ನಾವು ಅನೇಕ ಸತ್ಯವನ್ನು ನಾವು ತಿಳ್ಕೊಂಡಿದ್ದೀವಿ. ಇವತ್ತು ಕೂಡ ದೇವರಾತ್ಮ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಮುಂದಿನ ತಿಂಗಳು ಕೂಡ ಇನ್ನೂ ಹೆಚ್ಚಾಗಿ ನಾವು ತಿಳ್ಕೊಳ್ಳೋಣ. ಇನ್ನೂ ಹೆಚ್ಚಾಗಿ ನಮಗೆ ತಿಳ್ಕೊಳ್ಳಿಕ್ಕೆ ಆಸೆ ಇದ್ದರೆ ಖಂಡಿತವಾಗ್ಲೂ ಒಂದು 4 ದಿನ ಕೂತ್ಕೊಂಡು ಧ್ಯಾನ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ನವೆಂಬರ್ ತಿಂಗಳು 13ನೇ ತಾರೀಕಿನಿಂದ ನವೆಂಬರ್ 16ರವರೆಗೂ ಮಂಗಳೂರಿನ ಮುಲ್ಕಿ ಡಿವೈನ್ ಕಾಲ್ ಸೆಂಟರ್ನಲ್ಲಿ 4 ಡೇಸ್ ರಿಟ್ರೀಟ್ ಇದೆ. ಗ್ರೋತ್ ರಿಟ್ರೀಟ್, ಬೆಳವಣಿಗೆ ಧ್ಯಾನಕೂಟ. ನವೆಂಬರ್ 13ರಿಂದ 16ರವರೆಗೆ ಮಂಗಳೂರಿನ ಡಿವೈನ್ ಕಾಲ್ ಸೆಂಟರ್ನಲ್ಲಿ, ಮುಲ್ಕಿಯಲ್ಲಿರುವ ಡಿವೈನ್ ಕಾಲ್ ಸೆಂಟರ್ ರಿಟ್ರೀಟ್ ಸೆಂಟ್ರಲ್ಲಿ ಬರ್ಬೋದು. 4 ಡೇಸ್ ಇರುತ್ತೆ. ಚೆನ್ನಾಗಿ ದೇವರ ವಾಕ್ಯ ಕಲಿತು ಇನ್ನೂ ಸ್ಟ್ರಾಂಗ್ ಆಗಿ ಈಗ ಹೇಳಿದ ವಿಷಯಗಳನ್ನೆಲ್ಲ ನಮ್ಮ ಜೀವಿತದಲ್ಲಿ ಕೆಲವನ್ನಾದರೂ ಅನುಭವಿಸಲಿಕ್ಕೆ ಪ್ರಾರಂಭ ಮಾಡ್ಬೋದು. ಅದೇ ರೀತಿಯಲ್ಲಿ ಅಕ್ಟೋಬರ್ ತಿಂಗಳು 24, 25, 26 ಯುವಕ ಯುವತಿಯರಿಗಾಗಿ ಅದೇ ಸ್ಥಳದಲ್ಲಿ ಒಂದು ರಿಟ್ರೀಟ್ ಇದೆ. ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ಯೌವನಸ್ಥರು, ನಿಮಗೆ ಪರಿಚಯ ಇರುವ ಯೌವನಸ್ಥರು, ನಿಮ್ಮ ಬಂಧು ಬಳಗದವರಲ್ಲಿರುವ ಯೌವನಸ್ಥರು ಯಾರಾದರೂ ಇದ್ದರೆ ಅವ್ರನ್ನ ಹುಡುಕಿ ಹಿಡಿದು ಕಳಿಸ್ಕೊಡಿ. ಒಂದು 3 ದಿನ ಒಳ್ಳೆ ರಿಟ್ರೀಟ್ ಮಾಡಲಿ, ದೇವರ ವಾಕ್ಯ ಕಲೀಲಿ, ವಾಕ್ಯದಲ್ಲಿ ಬಲಗೊಳ್ಳಲಿ, ದೇವರು ಅವರಿಗೆ ಕೊಟ್ಟಂಥ ಕರೆ ಗುರುತಿಸ್ಕೊಳ್ಳಿ, ದೇವರ ಮಕ್ಕಳಾಗಿ ಬಲಗೊಂಡು ಬೆಳೀಲಿಕ್ಕೆ ಒಂದು ಅವಕಾಶ ಇದೆ. ಹೆಚ್ಚಿನ ಮಾಹಿತಿಗಾಗಿ ಆಮೇಲೆ ನೀವು ಕಾಂಟ್ಯಾಕ್ಟ್ ಮಾಡಿ. ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥಿಸೋಣ.
ಒಂದು ಕ್ಷಣ ತಂದೆಯಾದ ದೇವರಿಗೆ ನಾವು ಹೃದಯಾಂತರಾಳದಿಂದ ಕೃತಜ್ಞತೆ ಸಲ್ಲಿಸೋಣ ಪ್ರಿಯರೇ. ಏಕೆಂದರೆ ನಾವು ದೇವರಿಗೆ ಶತ್ರುಗಳಾಗಿದ್ದೆವು. ಆದರೆ ತಮ್ಮ ಏಕೈಕ ಪುತ್ರ ಯೇಸು ಕ್ರಿಸ್ತನ ಮರಣದ ಮುಖಾಂತರ ನಮ್ಮನ್ನು ದೇವರು ತಮ್ಮ ಮಕ್ಕಳನ್ನಾಗಿ ಮಾಡಿಕೊಂಡಿದ್ದಾರೆ, ಮಿತ್ರರನ್ನಾಗಿ ಮಾಡಿಕೊಂಡಿದ್ದಾರೆ. ಟುಡೇ ವಿ ಆರ್ ಗಾಡ್ಸ್ ಲವ್ವಿಂಗ್ ಫ್ರೆಂಡ್ಲಿ ಚಿಲ್ಡ್ರನ್. ದೇವರ ಪ್ರೀತಿಯ ಮುದ್ದಿನ ಮಕ್ಕಳು ಇವತ್ತು ನಾವು. ಈ ಒಂದು ಸೌಭಾಗ್ಯ ನಮಗೆ ಸಿಕ್ಕಿರೋದು ಯೇಸು ಕ್ರಿಸ್ತನ ಶಿಲುಬೆ ಮರಣ, ಅವರ ತ್ಯಾಗದ ಫಲ. ನಮ್ಮ ಯೋಗ್ಯತೆಯಿಂದ ಅಲ್ಲ, ನಮ್ಮ ಯಾವ ಒಳ್ಳೆ ಕಾರ್ಯಗಳಿಂದನೂ ಅಲ್ಲ ಪ್ರಿಯರೇ, ಯೇಸು ಕ್ರಿಸ್ತನ ಆ ಶಿಲುಬೆ ಮರಣದ ಫಲವಾಗಿ. ಆದುದರಿಂದ ನಮ್ಮನ್ನು ಮಕ್ಕಳಾಗಿ ಸ್ವೀಕಾರ ಮಾಡಿದ ಆ ಪರಲೋಕದ ದೇವರಿಗೆ ಹೃದಯಾಂತರಾಳದಿಂದ ವಂದನೆಯನ್ನು ಸಲ್ಲಿಸೋಣ. ಈ ದಿನ ನಮಗೆ ತಿಳಿಸಿಕೊಟ್ಟ ಆತ್ಮಿಕ ಸತ್ಯಗಳಿಗಾಗಿ ಪವಿತ್ರಾತ್ಮರಿಗೆ ನಾವು ವಂದನೆ ಸಲ್ಲಿಸೋಣ. ಮನುಷ್ಯನ ಬುದ್ಧಿಯಿಂದ, ಜ್ಞಾನದಿಂದ, ಪ್ರಯತ್ನದಿಂದ ಏನೂ ಸಾಧ್ಯವಿಲ್ಲ. ದೇವರಾತ್ಮರು ಕಾರ್ಯ ಮಾಡಿದರೆ ಮಾತ್ರವೇ ನಮ್ಮಲ್ಲಿ ದೇವರ ಕಾರ್ಯ ನೆರವೇರ್ತದೆ. ದೇವರ ಆತ್ಮರು ತಿಳಿಸಿಕೊಟ್ರೆ ಮಾತ್ರವೇ ನಮಗೆ ದೇವರ ಅರಿವು ಸಿಗ್ತದೆ. ಆದ್ದರಿಂದ ಅಪ್ಪ, ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ಅಪ್ಪ. ನೀವು ಕಳಿಸಿಕೊಟ್ಟ ಪರಿಶುದ್ಧ ಆತ್ಮನಿಗಾಗಿ ಸ್ತೋತ್ರ ಅಪ್ಪ. ನೀವು ನಮ್ಮನ್ನು ನಿಮ್ಮ ಮಕ್ಕಳಾಗಿ ಸ್ವೀಕಾರ ಮಾಡಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಯೇಸುವೆ, ನೀವು ನಮಗೆ ಕೊಟ್ಟಂತಹ ಆ ಒಂದು ಸ್ವಾತಂತ್ರ್ಯಕ್ಕಾಗಿ, ಫ್ರೀಡಮ್ಗಾಗಿ ನಿಮಗೆ ಸ್ತೋತ್ರ ಅಪ್ಪ. ನೀವು ನಮ್ಮನ್ನು, ಪಾಪಿಗಳಾಗಿದ್ದ ನಮ್ಮನ್ನು ಪ್ರೀತಿಸಿ ನಮ್ಮನ್ನು ನೀವು ನಿಮ್ಮ ಮಕ್ಕಳಾಗಿ ಗುರುತಿಸಿಕೊಂಡಿದ್ದೀರಿ ಸ್ವಾಮಿ. ಇದು ದೊಡ್ಡ ಸೌಭಾಗ್ಯವಾಗಿದೆ ಅಪ್ಪ. ಈ ಸೌಭಾಗ್ಯಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ ಅಪ್ಪ. ತಂದೆಯಾದ ದೇವರೇ, ಈ ದಿನ ಯಾರೆಲ್ಲ ವಚನಗಳನ್ನು ಆಲಿಸಿದ್ದಾರೋ ಅವರ ಜೀವಿತದಲ್ಲಿ ಅಪ್ಪ, ನೀವು ಯೇಸು ಕ್ರಿಸ್ತರ ಮುಖಾಂತರ ಕೊಟ್ಟಂತ ಆ ಸ್ವಾತಂತ್ರ್ಯವನ್ನು ಪ್ರತಿಯೊಬ್ಬರು ಅನುಭವಿಸುವಂತೆ ಆಗಲಿ ಅಪ್ಪ. ಮನೋನೇತ್ರಗಳು ತೆರೆಯಲ್ಪಡಲಿ ಅಪ್ಪ. ದೇವರ ವಾಕ್ಯದ ಶಕ್ತಿಯನ್ನು ಪ್ರತಿಯೊಬ್ಬರು ಅನುಭವಿಸಿ ಸಾಕ್ಷಿ ಜೀವನವನ್ನು ಜೀವಿಸುವಂತೆ ಆಗಲಿ ಅಪ್ಪ. ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್, ಹಾಲೆಲೂಯ. ಯೇಸುವೇ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ಎಲ್ಲ ಉಪಕಾರಗಳಿಗಾಗಿ ಸ್ತೋತ್ರ ಅಪ್ಪ. ನೀವು ತಿಳಿಸಿಕೊಟ್ಟ ಈ ಸತ್ಯಾರ್ಥಗಳಿಗಾಗಿ ಸ್ತೋತ್ರ. ತಂದೆಯಾದ ದೇವರೇ, ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮಗೆ ವಂದನೆಯನ್ನು ಸಲ್ಲಿಸುತ್ತಾ ಪ್ರಾರ್ಥಿಸ್ತಾ ಇದ್ದೇವೆ. ಆಮೇನ್, ಆಮೇನ್.